ಸ್ನೇಹಿತರೆ, ಕೃತಜ್ಞತೆಗೆ ಮೊದಲು ನಾಳಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಡಾಕ್ಟರ್ KS ಕಣ್ಣನ್ ಅವರಿಂದ ರಂಗಪ್ರಿಯ ಸ್ವಾಮೀಜಿಯವರ ಗಜೇಂದ್ರ ಮೋಕ್ಷ ಕುರಿತು ಪ್ರವಚನ ಇರುತ್ತೆ. ಈ 3 ದಿವಸದ ಪ್ರವಚನ ಮಾಲೆಯನ್ನು ಶ್ರೀಮತಿ ರತ್ನಾ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಅವರ ಕುಟುಂಬದವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಏರ್ಪಡಿಸಿದ್ದೇವೆ. ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹಾರೈಸ್ತೇನೆ. ಶ್ರೀ ಶ್ರೀನಿಧಿ ಪಾರ್ಥಸಾರಥಿಯವರು ವಾಮನಾವತಾರ ಮತ್ತು ಶ್ರೀರಾಮಾವತಾರದ ಪ್ರಾರಂಭಿಕ ಘಟ್ಟದಲ್ಲಿ ಚಿಂತನೆಯನ್ನು ತಿಳಿಸಿಕೊಟ್ಟಿದ್ದಾರೆ. ವಾಮನಾವತಾರದ ತಾತ್ವಿಕ ನೆಲೆಯಲ್ಲಿ ನಾವೇನು ಮಾಡಬಹುದು ಇಂದಿಗೆ ಕುಳಿತು ಅನ್ನೋದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀರಾಮ ಜನ್ಮ ಆಗಿದೆ, ಇನ್ನು ಮುಂದೆ ಬಹುಶಃ ಈ ಪರ್ಯಾಯದಲ್ಲಿ ಸೀತಾ ಕಲ್ಯಾಣಕ್ಕೆ ಬಂದು ನಿಂತ್ಕೋಬೋದು. ಮುಂದಿನ ಪರ್ಯಾಯದಲ್ಲಿ ಶ್ರೀರಾಮಾವತಾರದ ಮುಂದಿನ ಸವಿವರವಾದಂತಹ ಚಿಂತನೆಯನ್ನು ಅಪೇಕ್ಷೆ ಪಡೋಣ. ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಈ ಚಿಂತನೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ದತ್ತಿಯ ನ್ಯಾಸಕರ್ತರ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಉಭಯ ವೇದಾಂತ ಶ್ರೀ ಶ್ರೀನಿಧಿ ಕೆ ಪಾರ್ಥಸಾರಥಿ ಅವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ರಂಗನಾಥ ಕೃಪಾಪಾತ್ರಂ ಲಕ್ಷ್ಮೀಲಾಲಿತ ವಿಗ್ರಹಂ ಕೃತಕೃತ್ಯಂ ದಯಾಪೂರ್ಣಂ ಪಾರ್ಥಸಾರಥಿಮಾಶ್ರಯೇ ನೂತ್ನ ಶ್ರೀರಂಗನಾಥಾಗ್ರಿಮಪದಕಲಿಜಲ್ಲಬ್ಧಚಕ್ರಾಂಕನಶ್ರೀ ತ್ರಯಂತ್ರದ್ವಂದ್ವತತ್ವಂ ದದನಗಚರಣಂ ನ್ಯಸ್ತಭಾರಂ ಯತೀಂದ್ರಾತ್ ಪ್ರತ್ಯಗ್ರಶ್ರೀನಿವಾಸಾತ್ ಸಮಧಿಗತತುರೀಯಾಶ್ರಮಂ ಸಂಶ್ರಯಾಮಃ. ನವ್ಯಂ ರಾಮಾನುಜಾಖ್ಯಂ ಕಲಿಮಥನಗುರುಂ ಬ್ರಹ್ಮತಂತ್ರಂ ಸ್ವತಂತ್ರಂ ಶ್ರೀರಾಮಸ್ಯ ಕಥಾ ಪ್ರಸಂಗಸಮಯೇ ವಲ್ಮೀಕಜನ್ಮ ಸ್ವಯಂ ಶ್ರೀಕೃಷ್ಣಾಮೃತಗಾನವರ್ಷಸಮಯೇ ವೈಯಾಸಕಿಸ್ಸೋಭವತ್ ಶ್ರೀಪುಣ್ಯಪ್ರದಭಾರತಪ್ರವಚನೆ ವ್ಯಾಸೇನ ತುಲ್ಯೋ ಗುರುಃ ಶ್ರೀಸ್ಕಾಂದೇ ಸ್ಕಂದಸಮಾನ ಏವ ಸಬಭೌ ಯೋ ಅನಂತರಾಮೋ ಯತಿಃ ಜ್ಞಾನಾನುಷ್ಠಾನಸೌಲಭ್ಯ ಸೌಶೀಲ್ಯಾಶ್ರಿತವತ್ಸಲಃ ಮಟ್ಟಪಲ್ಲಿಶ್ರೀನೃಹರಿಹೃದಯಗುಹೇಶ್ಚಿರವಾಸಸೇವಿತಃ ಶ್ರೀವಾದೂಲವಂಶತಿಲಕಗುಣಸಂಬಿತಾಢ್ಯ ಮಮ ಹೃದಯೇ ಸನ್ನಿವಿಷ್ಟಃ ಶ್ರೀಲಕ್ಷ್ಮೀನೃಸಿಂಹಾರ್ಯಪದಪಂಕಜಯುಗಳಚರಣೌ ಶರಣಂ ಪ್ರಪದ್ಯೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಷ್ಯಂತಿ ಯತ್ಸೂರಯಃ. ತೇಜೋವಾರಿಮೃಧಾಂ ಯಥಾ ವಿನಿಮಯೋ ಯತ್ರ ಸ್ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಯತ್ಯಾಶ್ರಿತಸಂತ್ರಾಸಧ್ವಾन्तವಿಧ್ವಂಸನೋದಯಃ ಪ್ರಭಾವಾನ್ ಸೀತಯಾ ದೇವ್ಯಾ ಪರಮವ್ಯೋಮಭಾಸ್ಕರಃ. ಸೀತಾರಾಮಗುಣಗ್ರಾಮಪುಣ್ಯಾರಣ್ಯವಿಹಾರಿಣೌ ವಂದೇ ವಿಶುದ್ಧವಿಜ್ಞಾನೌ ಕವೀಶ್ವರಕಪೀಶ್ವರೌ. ತಪಸ್ವಾಧ್ಯಾಯನಿರತಂ ತಪಸ್ವೀ ವಾಗ್ವೇದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ತಪಸ್ವಾಧ್ಯಾಯನಿರತಂ ತಪಸ್ವೀ ವಾಗ್ವೇದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಶ್ರೇಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಪರಮಾನುಗ್ರಹ ವಿಶೇಷದಿಂದ ಭಗವಂತನ ಗುಣಾನುಭವವನ್ನು ಮಾಡುವಂತಹ ಸೌಭಾಗ್ಯವನ್ನು ಅವನೇ ಏರ್ಪಡಿಸಿದ್ದಾನೆ. ಭಗವಂತ ಒಂದೊಂದು ಇಂದ್ರಿಯದಲ್ಲೂ ವಾಸವಾಗಿ
ಇಂದ್ರಿಯಗಳಿಗೆ ಋಷಿಕ ಅಂತ ಸಂಸ್ಕೃತದಲ್ಲಿ ಹೆಸರು. ಋಷಿಕೇಶನಾಗಿ ನಮ್ಮಲ್ಲಿ ಅವನ ವಾಸವಾಗಿ ಅವನ ಗುಣಗಳು ನಮ್ಮ ಒಳಗಡೆ ಪಕ್ವವಾಗ್ತಾ ಆಗ್ತಾ ಆಗ್ತಾ ಅದನ್ನು ಅಂತರ್ಯಾಮಿಯಾಗಿ ಇದ್ದುಕೊಂಡು ಪರಮಾತ್ಮ ಸಂತೋಷ ಪಡ್ತಾನೆ ಎನ್ನುವಂತಹ ತಾತ್ಪರ್ಯ ವೇದ ಹೇಳುತ್ತೆ. ಅಂತಃಪ್ರವಿಷ್ಟ ಶಾಸ್ತಾ ಜನಾನಾಂ ಸರ್ವಾತ್ಮ ಸರ್ವಕರ್ಮ ಕರ್ತಾರಮೇತತ್ ಅಚ್ಛಿದ್ರ. ವೇದ ಹೇಳುತ್ತೆ ಎಲ್ಲರ ಒಳಗಡೆನೂ ಕೂತ್ಕೊಂಡು ಎಲ್ಲ ಕರ್ಮಗಳನ್ನ ಎಲ್ಲ ಕೆಲಸಗಳನ್ನ ಅವನು ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ತಾತ್ಪರ್ಯ. ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು, ಕರ್ಮಯೋಗ ಯಾವ ರೀತಿ ಮಾಡಬೇಕು, ಸ್ಥಿತಪ್ರಜ್ಞತೆ ಜೀವನದಲ್ಲಿ ಯಾವ ಥರ ನಾವು ತರಿಸ್ಕೋಬೇಕು, ಅದನ್ನು ರಾಮಾವತಾರದಲ್ಲಿ ಪರಮಾತ್ಮ ತೋರಿಸ್ತಾನೆ. ನಿನ್ನೆಯ ಉಪನ್ಯಾಸದಲ್ಲಿ ಪೂರ್ವಚರಿತ್ರೆಯಲ್ಲಿ ಭಗವಂತ ವಿಷ್ಣೋರರ್ಧಂ ಮಹಾಭಾಗಂ ಪುತ್ರಂ ಇಕ್ಷ್ವಾಕುವರ್ಧನಂ ಲೋಹಿತಾಕ್ಷಂ ಮಹಾಬಾಹುಂ. ಭಗವಂತ ಕೌಸಲ್ಯ ಗರ್ಭದಲ್ಲಿ 12 ತಿಂಗಳಿದ್ದು ಅವನು ಭೂಮಿಯನ್ನು ಪತಿತ ಪಾವನ ಮೂರ್ತಿಯಾಗಿ ಪಾವನ ಮಾಡಿದ ಅನ್ನುವಂತಹ ತಾತ್ಪರ್ಯವನ್ನು ನಿನ್ನೆ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ಒಂದೊಂದು ಪದದಲ್ಲೂ ವಾಲ್ಮೀಕಿ ಭಗವಾನ್ ತೋರಿಸ್ತಾರೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮನುಷ್ಯ ರೂಪವನ್ನು ಧರಿಸಿಕೊಂಡು ಇಳಿದು ಬಂದ ಅನ್ನುವಂತಹ ತಾತ್ಪರ್ಯ. ತತಶ್ಚ ದ್ವಾದಶೇ ಮಾಸೆ ಚೈತ್ರೇ ನವಮಿಕೆ ತಿಥೌ ನಕ್ಷತ್ರೇ ಅದಿತಿ ದೈವತ್ಯೆ ಸ್ವಚ್ಛ ಸಂಸ್ಥೇಷು ಪಂಚಸು ಗೃಹೇಶು ಕರ್ಕಟೇ ಲಗ್ನೆ ವಾಕ್ಪತಾವಿಂದುನಾ ಸಹ ಪ್ರೋದ್ಯಮಾನೇ ಜಗನ್ನಾಥಂ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಅಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ. ಭಗವಂತನಿಗೆ ಅಖಿಲಹೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳಿಬಿಟ್ಟು ಉಭಯಲಿಂಗತ್ವ ಪರಮಾತ್ಮನಿಗೆ ಹೇಳುತ್ತೆ. ಒಂದು ದೋಷವೇ ಇಲ್ಲದೆ ಇರೋದು, ಇನ್ನೊಂದು ಸಕಲ ಗುಣ ಕಲ್ಯಾಣ ಗುಣ ಪರಿಪೂರ್ಣ. ಆ ಕಲ್ಯಾಣ ಗುಣಗಳೊಂದಿಗೆ ನಮ್ಮ ಒಳಗಡೆ ಪರಮಾತ್ಮ ಇದ್ದಾನೆ. ನಮ್ಮ ಒಳಗಡೆ ಇರುವಂತಹ ಪ್ರಸಂಗದಲ್ಲಿ ಒಂದೊಂದು ಗುಣವೂ ನಮ್ಮ ಒಳಗಡೆ ಅಡಗಿಸಿದ್ದಾನೆ. ಜೀವನದ ಧ್ಯೇಯ ಏನು ಅಂತ ಹೇಳಿದ್ರೆ ಒಳಗಡೆ ಅಡಗಿರುವಂತಹ ಗುಣ ನಾವು ಹೊರತರಬೇಕು ಅನ್ನುವಂತಹ ತಾತ್ಪರ್ಯ. ಅದು ವಿವೇಕಾನಂದರು ಹೇಳುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಟು ಮ್ಯಾನಿಫೆಸ್ಟ್ ದ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ಫಿನಿಟಿ ಇನ್ಸೈಡ್ ಮ್ಯಾನ್ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಇನ್ಸೈಡ್ ಎ ಪರ್ಸನ್. ವಿವೇಕಾನಂದರು ಹೇಳುವಂತಹ ಪ್ರಸಂಗದಲ್ಲಿ ವಿದ್ಯಾಭ್ಯಾಸದ ಗುರಿ ಏನು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಪಕ್ವತೆಯನ್ನು, ನಮ್ಮ ಒಳಗಡೆ ಇರುವಂತಹ ಜ್ಞಾನವನ್ನು ಹೊರತರೋದು. ಭಗವಂತ ಅವತಾರ ಮಾಡ್ತಾನೆ. ಕೌಸಲ್ಯ ಅಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ ಭರತೋ ನಾಮ ಕೈಕೇಯ್ಯಾತ್ ಜಗ್ನೇ ಸತ್ಯಪರಾಕ್ರಮಃ ಸಾಕ್ಷಾತ್ ವಿಷ್ಣೋರ್ಚತುರ್ಭಾಗಂ ಸರ್ವೈಃ ಸಮುದಿತೈಃ ಗುಣೈಃ ಪುಷ್ಯೇ ಜಾತಸ್ತು ಭರತಃ ಮೀನಲಗ್ನೇ ಪ್ರಸನ್ನಧೀಃ. ಲಕ್ಷ್ಮಣ, ಭರತ, ಶತ್ರುಘ್ನ ಒಂದೊಂದು ಅವತಾರವು ಒಂದೊಂದು ಪ್ರತೀಕ. ಲಕ್ಷ್ಮಣ ಭಗವಚ್ಛೇಷತ್ವವನ್ನು ತೋರಿಸ್ತಾನೆ, ಭರತ ಭಗವತ್ ಪಾರತಂತ್ರ್ಯವನ್ನು ತೋರಿಸ್ತಾನೆ, ಶತ್ರುಘ್ನ ಭಾಗವತ ಶೇಷತ್ವವನ್ನು ತೋರಿಸ್ತಾನೆ. ಜೀವನದಲ್ಲಿ ಭಗವತ್ ಶೇಷತ್ವ, ಭಗವತ್ ಪಾರತಂತ್ರ್ಯ, ಭಾಗವತ ಶೇಷತ್ವ ಯಾವ ಥರ ಮಾಡಬೇಕು ರಾಮಾಯಣ ಅತ್ಯದ್ಭುತವಾಗಿ ನಮಗೆ ತೋರಿಸ್ಕೊಡತ್ತೆ. 4 ಜನರು ಬೆಳೆಯುವಂತಹ ಪ್ರಸಂಗ, ನಾಮಕರಣವನ್ನು ಮಾಡುತ್ತಾರೆ. ಜಗುಕ್ಕಲಂ ಚ ಗಂಧರ್ವಾಃ ನೃತುಃ ಅಪ್ಸರೋಗಣಾಃ ದೇವದುಂದುಭಯೋ ನೇದುಃ ಪುಷ್ಪವೃಷ್ಟಿಚ್ಚಕಾತ್ಪತತ್ ಅತೀತ್ಯೈಕಾದಶಂ ತು ನಾಮಕರ್ಮ ತಥಾ ಕರೋತ್. ನಾಮಕರಣವನ್ನು ಮಾಡುವಂತಹ ಪ್ರಸಂಗದಲ್ಲಿ ವಸಿಷ್ಠರು ನಾಮಕರಣ ಮಾಡ್ತಾರೆ. ರಮಯತೀತಿ ರಾಮಃ ಅಂತ ಹೇಳಿ, ಮನಸ್ಸನ್ನು ಯಾರು ರಮಿಸ್ತಾನೋ ಅವನು ರಾಮ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಜ್ಯೇಷ್ಠಂ ರಾಮಂ ಮಹಾತ್ಮಾನಂ ಭರತಂ ಕೈಕಯೀಸುತಂ ಸೌಮಿತ್ರಿ ಲಕ್ಷ್ಮಣಮಿತಿ ಶತ್ರುಘ್ನಮಪರಂ ತಥಾ. ಲಕ್ಷ್ಮಣ ಲಕ್ಷ್ಮಣ ಅಂತ
ಹೆಸರಿಡುವಂತಹ ಪ್ರಸಂಗದಲ್ಲಿ ಕೈಂಕರ್ಯಶ್ರೀಯನ್ನು ಯಾರು ಧರಿಸ್ಕೊಂಡಿದ್ದಾನೋ ಅವನು ಲಕ್ಷ್ಮಣ ಅಂತ ಹೇಳಿಬಿಟ್ಟು ರಾಮನನ್ನು ಬಿಟ್ಟು ಒಂದು ಕ್ಷಣನೂ ಇರಲಿಲ್ಲ. ರಾಮಾಯಣದಲ್ಲಿ ನಾವು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ಶೇಷತ್ವಕ್ಕೇ ಅವತಾರ ಮಾಡಿದ್ದು ಲಕ್ಷ್ಮಣ. ಆ ಲಕ್ಷ್ಮಣ ಅಂತ ಹೆಸರಿಟ್ಟು ಶತ್ರುಘ್ನೋ ನಿತ್ಯಶತ್ರುಘ್ನ ಅಂತ ಹೇಳಿ ಅಯೋಧ್ಯಾಕಾಂಡ ಆರಂಭಿಸುತ್ತೆ. ಶತ್ರುಘ್ನ ಅವನ ನಿತ್ಯ ಶತ್ರುಗಳನ್ನ ಜಯಿಸ್ತಾನೆ ಅಂತ ಅದಕ್ಕೋಸ್ಕರನೇ ಶತ್ರುಘ್ನ ಅಂತ ಹೆಸರಿಡ್ತಾರೆ. ರಾಮಾಯಣದಲ್ಲಿ ನಾವು ಅನುಸಂಧಾನ ಮಾಡುವಂತಹ ಪ್ರಸಂಗದಲ್ಲಿ ರಾಮ ಯುದ್ಧ ಮಾಡ್ತಾನೆ, ಲಕ್ಷ್ಮಣ ಯುದ್ಧ ಮಾಡ್ತಾನೆ. ಶತ್ರುಘ್ನ ಉತ್ತರಕಾಂಡದಲ್ಲಿ ಲವಣಾಸುರನ ಜೊತೆಯಲ್ಲಿ ಅವನು ಹೋಗಿ ಮಾಡುವಂತಹ ಪ್ರಸಂಗದಲ್ಲೂ ಎಲ್ಲೂ ಶತ್ರುಘ್ನ ಜಾಸ್ತಿ ಯುದ್ಧ ಮಾಡಿದ್ದು ನಮಗೆ ಮನದಟ್ಟಾಗೋದಿಲ್ಲ. ಆದರೆ ಯಾಕೆ ಶತ್ರುಘ್ನ ಅಂತ ಹೆಸರಿಟ್ರು ಅಂತ ಹೇಳಿದ್ರೆ, ಅಂತರ್ಶತ್ರುಗಳನ್ನ ಯಾರು ಜಯಿಸ್ತಾನೋ ಅವನು ಶತ್ರುಘ್ನ ಅಂತ ಹೇಳಿ. ಭರತನಿಗೆ ಏನು ಪ್ಲ್ಯಾನೋ ಅದೇ ಶತ್ರುಘ್ನನಿಗೆ ಪ್ಲ್ಯಾನು, ಅವನಿಗೆ ಬೇರೆಯಾದ ಪ್ಲ್ಯಾನ್ ಇರಲಿಲ್ಲ. ಅದಕ್ಕೆ ಶತ್ರುಘ್ನೋ ನಿತ್ಯ ಶತ್ರುಘ್ನ. ಸರ್ವೇ ವೇದವಿದ ಶೂರಾಹ ಸರ್ವೇ ಲೋಕಹಿತೇ ರತಾಹ. ವೇದದಲ್ಲಿ ಲೋಕಹಿತ ಏನೆಲ್ಲ ಪ್ರಸಂಗಗಳು ಬರುತ್ತೋ ಅದನ್ನೆಲ್ಲ ಮನದಟ್ಟು ಮಾಡಿಕೊಳ್ತಾರೆ. ವೇದವನ್ನು ಅನುಸಂಧಾನ ಮಾಡಿ ಕ್ಷತ್ರಿಯ ಧರ್ಮದಲ್ಲಿ ಯುದ್ಧಶಾಸ್ತ್ರಗಳನ್ನೆಲ್ಲ ಅನುಸಂಧಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಲಕ್ಷ್ಮಣರು ಯೋಗದಿಂದ ಮೇಲೆ ಏಳ್ತಾ ಇದ್ರು ಅಂತ ಹೇಳಿಬಿಟ್ಟು ರಾಮಾಯಣ ಹೇಳುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕಂದರೆ ಸೂರ್ಯವಂಶ. ಭರತನು ರಾಮ ವನವಾಸಕ್ಕೆ ಹೋದ ಮೇಲೆ ಕೌಸಲ್ಯ ಹತ್ರ ಬಂದು ಹೇಳ್ತಾನೆ, ರಾಮನನ್ನು ಯಾರು ವನವಾಸಕ್ಕೆ ಕಳಿಸಿದ್ರೋ 2 ಸಂಧ್ಯಾಕಾಲದಲ್ಲಿ ಮಲಗಿದ್ರೆ ಯಾವ ಪಾಪ ಬರುತ್ತೋ ಆ ಪಾಪ ನನಗೆ ಬರಲಿ ಅಂತ ಹೇಳಿಬಿಟ್ಟು ಭರತ ಹೇಳ್ತಾನೆ. ಉಭೇ ಸಂಧ್ಯೆ ಶಯಾನಂಚ. ಅಮ್ಮ, ಸೂರ್ಯ ಉದಿಸುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಅವನ ಕಣ್ಣು ತೆಗೀತಾ ಇದ್ದಾನೆ. ಆ ಪ್ರಸಂಗದಲ್ಲಿ ಭಗವಂತ ಕಣ್ಣು ತೆಗೀತಾ ಇದ್ದಾನೆ, ಕಟಾಕ್ಷಿಸ್ತಾ ಇದ್ದಾನೆ. ಅದಕ್ಕೋಸ್ಕರನೇ ಹಾಸಿಗೆಯಿಂದ ಎದ್ದು ಭಗವಂತನನ್ನು ನಮಸ್ಕಾರ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವಂತಹ ಬೈಕೆಯಿಂದ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಸಂಧ್ಯಾಕಾಲದಲ್ಲಿ ನಾವು ಮಾಡಬೇಕು. ಸೂರ್ಯಾಸ್ತಮನ ಕಾಲದಲ್ಲಿ ಭಗವಂತನಿಗೆ ದೀಪವನ್ನು ಹಚ್ಚಿ ಆವಾಗ ಲೋಕವೆಲ್ಲ ಕ್ಷೇಮವಾಗಿರೋ ಥರ ಹೇ ಪರಮಾತ್ಮ ನೀನು ಮಾಡಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಮಲ್ಲಿ ಇರಬೇಕು. ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅವರ ವಿದ್ಯಾಭ್ಯಾಸವನ್ನು ವೇದಾಭ್ಯಾಸವನ್ನು ಅವರು ಮಾಡುವಂತಹ ಪ್ರಸಂಗ. ಪಿತೃಶುಶ್ರೂಷಣೆಯನ್ನು ಪಿತೃಶುಶ್ರೂಷಣರತಾಃ ಧನುರ್ವೇದೇ ಚ ನಿಷ್ಠಿತಾಃ ಈ ಥರ 12 ವರ್ಷ ಕಾಲ 4 ಜನ ಸಹೋದರರು, ಆ 4 ಜನ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಾಡುವಂತಹ ಪ್ರಸಂಗ. 12 ವರ್ಷ ಕಾಲ ಆದಮೇಲೆ ದಶರಥನಿಗೆ ರಾಮನಿಗೆ ವಿವಾಹ ಆಗಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅಥ ರಾಜ ದಶರಥಃ ತೇಷಾಂ ದಾರಕ್ರಿಯಾಂ ಪ್ರತಿ ಚಿಂತಯಾಮಾಸ ಧರ್ಮಾತ್ಮ ಸೋಪಾಧ್ಯಾಯಸ್ಸ ಬಾಂಧವಾಃ. ರಾಮನಿಗೆ ವಿವಾಹ ಆಗಬೇಕು ಅನ್ನುವಂತಹ ಪ್ರಸಂಗದಲ್ಲಿ ಯದೃಚ್ಛೆಯಿಂದ ವಿಶ್ವಾಮಿತ್ರರು ಬಂದು ನಿಂತ್ಕೊಳ್ತಾರೆ. ತಸ್ಯ ಚಿಂತಯಮಾನಸ್ಯ ಮಂತ್ರಿ ಮಧ್ಯೆ ಮಹಾತ್ಮನಃ ಅಭ್ಯಾಗಚ್ಚನ್ ಮಹಾತೇಜಾಃ ವಿಶ್ವಾಮಿತ್ರೋ ಮಹಾಮುನಿಃ. ಅಭ್ಯಾಗಚ್ಚನ್ ಮಹಾತೇಜಾಃ ವಿಶ್ವಾಮಿತ್ರೋ ಮಹಾಮುನಿಃ. ದಶರಥರು ಇದು ಎಂತಹ ಭಾಗ್ಯ, ಭಗವಂತನ ಆಜ್ಞೆ. ರಾಮನಿಗೆ ವಿವಾಹ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ನಾನು ಧರಿಸ್ಕೊಂಡೆ. ವಿಶ್ವಾಮಿತ್ರರು ಬಂದು ನಿಂತ್ಕೊಂಡಿದ್ದಾರಲ್ಲ, ವಿನಾಕಾರಣ ಋಷಿಗಳು ಬಂದು ನಿಂತ್ಕೊಳ್ಳೋದಿಲ್ಲ. ಅದು ವಿಶ್ವಾಮಿತ್ರರು ಏನೋ ಒಂದು ಕಾರಣ ಇರ್ಬೋದು ಅಂತ ಹೇಳಿ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ವಸಿಷ್ಠಂ ಚ ಸಮಾಗಮ್ಯ ಕುಶಲಂ ಮುನಿಪುಂಗವಃ ಋಷೀಂಶ್ಚಾನ್ಯಾನ್ ಯಥಾ ನ್ಯಾಯಂ ಮಹಾಭಾಗಾನ್ ಉವಾಚಃ. ವಿನಾಕಾರಣ ತಾವು ಬರೋದಿಲ್ಲ,
ತಾವು ಬಂದಿರುವಂತಹ ಕಾರಣ ಹೇಳಿ ಅಂತ ಹೇಳಿದಾಗ ವಿಶ್ವಾಮಿತ್ರರು ಬಾಯಬಿಟ್ಟು ನುಡಿತಾರೆ, ರಾಮನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿ. ದಶರಥರಿಗೋ ಯಾವ ಥರ ದುಃಖ ಆಗತ್ತೆ ಅಂತ ಹೇಳಿದ್ರೆ, ಒಬ್ಬರಿಗೆ 50 ವರ್ಷ ಕಾಲ ಕಣ್ಣು ಕಾಣಿಸದೇ ಇರುವಂತಹ ಪ್ರಸಂಗ, 50ನೇ ವರ್ಷ ಡಾಕ್ಟರ್ ಮೇಜರ್ ಸರ್ಜರಿ ಮಾಡಿ ಕಣ್ಣು ಕೊಟ್ಟ ಮೇಲೆ 10 ದಿನದಲ್ಲೇ ಕಣ್ಣು ತಿರ್ಗಾ ಹೋಗ್ಬಿಟ್ರೆ ಯಾವ ಥರ ದುಃಖ ಉಂಟಾಗತ್ತೋ ಆ ಥರ ಎಷ್ಟೋ ವರ್ಷ ಕಾಲ ಪುತ್ರ ಪ್ರಾಪ್ತಿ ಇರಲಿಲ್ಲ. ಪುತ್ರ ಕಾಮೇಷ್ಠಿ ಯಾಗವನ್ನು ಇವರು ಮಾಡಿ ರಾಮನ ಮೂಲಕ ವಿಶ್ವವನ್ನು ಇವರು ನೋಡ್ತಾ ಇದ್ರು. ಕೈಕೇಯಿಗೆ ರಾಮ ವನವಾಸಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಕೈಕೇಯಿಗೆ ಹೇಳ್ತಾರೆ, ಹೇ ಕೈಕೇಯಿ, 60,000 ವರ್ಷ ನನಗೆ. ಈ 60,000 ವರ್ಷ ನಾನು 25 ವರ್ಷದ ಯುವಕನ ಥರ ನಿನ್ನ ಜೊತೆಲಿ ಇರ್ತೀನಿ ನಾನು. ಅದಕ್ಕೆಲ್ಲ ಕಾರಣ ಯಾರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರ. ಯಾಕಂದರೆ ಅವನು ನನಗೆ ಕೊಡುವಂತಹ ಆ ಒಂದು ಎನರ್ಜಿ ಲೆವೆಲ್ಸ್ ಇದೆಯಲ್ಲ, ಆ ಎನರ್ಜಿ ಲೆವೆಲ್ಸ್ ವಾ ಪೋಹುವಾ ಇನ್ನಂ ಒಂದು ಅತ್ಯದ್ಭುತವಾಗಿ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ರಾಮನನ್ನು ಕರೀತಾರಂತೆ, ರಾಮ ಇಲ್ಲಿ ಬಾರೋ ಅಂತ ಹೇಳಿ. ರಾಮ ನಡ್ಕೊಂಬರ್ತಾನೆ. ನಡ್ಕೊಂಬರುವಂತಹ ಪ್ರಸಂಗದಲ್ಲಿ ಗಜಸಿಂಹ ಗತಿವೀರೌ ಶಾರ್ಧೂಲ ವೃಷಭೋಪಮೌ ಇಮೌ ಕುಮಾರೌ ಭದ್ರಂತೆ ದೇವತುಲ್ಯ ಪರಾಕ್ರಮೌ. ರಾಮನ ನಡೆ ಇದೆಯಲ್ಲ ಅತ್ಯದ್ಭುತವಾಗಿ ವರ್ಣಿಸ್ತಾರೆ. ಇವತ್ತಿಗೂ ಶ್ರೀರಂಗಕ್ಕೆ ನಾವು ಹೋಗಿ ನಮಸ್ಕಾರ ಮಾಡಿದ್ರೆ ರಾಮ ಹೆಂಗೆ ನಡೆದ್ನೋ ಆ ಥರ ರಂಗನಾಥ ನಡೆದು ತೋರಿಸ್ತಾನೆ. ಚತುರ್ಗತಿ ಅಂತ ವಿಷ್ಣು ಸಹಸ್ರನಾಮಾಧ್ಯಾಯದಲ್ಲಿ ಭಗವಂತನಿಗೆ ಒಂದು ನಾಮ. 4 ರೀತಿಯಲ್ಲಿ ಚತುರ್ಗತಿ, 4 ರೀತಿಯಲ್ಲಿ ಪರಮಾತ್ಮ ನಡೀತಾನೆ. ಗಜ ಸಿಂಹ ಗತಿ ವೀರವು ಶಾರ್ದೂಲ ವೃಷಭೋಪಮೌ. ಒಂದರಲ್ಲಿ ಅವನು ತೇಜಸ್ ತೋರಿಸ್ತಾನೆ, ಇನ್ನೊಂದರಲ್ಲಿ ಅವನ ಸಾತ್ವಿಕ ಕೋಪವನ್ನು ತೋರಿಸ್ತಾನೆ, ಒಂದರಲ್ಲಿ ಅವನ ಸ್ವಾತಂತ್ರ್ಯವನ್ನು ತೋರಿಸ್ತಾನೆ ಪರಮಾತ್ಮ. ಈ ಥರ ನಡ್ಕೊಂಬಂದಾಗ 60,000 ವರ್ಷದ ದಶರಥ 30,000 ವರ್ಷ ಆಗ್ತಾನೆ. ರಾಮ ನಡ್ಕೊಂಬಂದಿರುವಂತಹ ಪ್ರಸಂಗ. ಅಷ್ಟು ದೂರದಲ್ಲಿ ಬಂದಾಗ ಏನೂ ಇಲ್ಲ ಕಣೋ ಹೋಗು ಅಂತ ಹೇಳ್ತಾರೆ. ಭಗವಂತನ ಮುಂದೆ ಇರುವಂತಹ ಸೌಂದರ್ಯಕ್ಕಿಂತ ಅವನ ಹಿಂದೆ ಇರುವಂತಹ ಸೌಂದರ್ಯವನ್ನು ನೋಡಿ ಇನ್ನೂ ಸಂತೋಷ ಪಡ್ತಾರೆ. ರಾಮ ತಿರುಗಿ ಹೋಗುವಂತಹ ಪ್ರಸಂಗದಲ್ಲಿ ಆ ಭಗವಂತನ ಹಿಂದಿನ ಸೌಂದರ್ಯವನ್ನು ನೋಡ್ತಾರೆ. 30,000 ವರ್ಷ 15,000 ವರ್ಷ ಆಗತ್ತೆ. ಈ ಥರ ರಾಮನನ್ನು ಬಾ ಹೋಗು ಅಂತ ಹೇಳಿಕೊಂಡು ಇವರು ಯೌವನದಲ್ಲೇ ಇರ್ತಾರೆ. ಅದಕ್ಕೋಸ್ಕರನೇ ರಾಮ ವನವಾಸಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಕೌಸಲ್ಯಗೆ ದಶರಥರು ಹೇಳ್ತಾರೆ, ಹೇ ಕೌಸಲ್ಯೇ, ರಾಮಮ್ಮೆ ಅನುಗತಾ ದೃಷ್ಟಿ ತತ್ರಾಪಿ ನ ನಿವರ್ತತೆ. ನನ್ನ ದೃಷ್ಟಿ ರಾಮನ ಜೊತೆಯಲ್ಲೇ ಹೊರಟೋಯ್ತು ಹೇ ಕೌಸಲ್ಯೇ, ತಿರುಗಾ ಈ ದೃಷ್ಟಿ ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ದಶರಥರು ಹೇಳ್ತಾರೆ. ಭಗವದ್ ಬಂಧುವರೇ, ಲೋಕವನ್ನು ಭಗವಂತನ ಕಣ್ಣಿಂದ ನೋಡಬೇಕು ವಿನಃ ನಮ್ಮ ಕಣ್ಣಿಂದ ಅಲ್ಲ. ಭಗವಂತನ ಕಣ್ಣಿಂದ ನಾವು ಲೋಕವನ್ನು ನೋಡಿದ್ರೆ ಲೋಕದಲ್ಲಿ ಪರಿಸರದಲ್ಲಿ ಸೌಂದರ್ಯ ಕಾಣಿಸುತ್ತೆ. ಪಾಂಚಭೌತಿಕವಾಗಿರುವಂತಹ ಕಣ್ಣಿಂದ ನೋಡಿದ್ರೆ ಆವಾಗ ಹೊಲಸು ಕಾಣಿಸುತ್ತೆ. ಅದಕ್ಕೋಸ್ಕರನೇ ಕಮಲ ಕಣ್ಣನ್ ಎನ್ ಕಣ್ಣಿನುಳ್ಳಾನ್ ಕಾಣ್ಬನ್ ಅವನ್ ಕಣ್ಗಳಾಲೆ ಅಂತ ಹೇಳಿಬಿಟ್ಟು ನಮ್ಮ ಆಳ್ವಾರ್ ಹೇಳ್ತಾರೆ. ಪುಂಡರೀಕಾಕ್ಷನಾಗಿರುವಂತಹ ಪರಮಾತ್ಮ ನಮ್ಮ ಕಣ್ಣಲ್ಲಿ ಬಂದು ವಾಸವಾಗಿದ್ದಾನೆ. ಲೋಕವನ್ನು ಅವನ ಕಣ್ಣಿನ ಮೂಲಕ ನಾನು ನೋಡ್ತೀನಿ ಎನ್ನುವಂತಹ ತಾತ್ಪರ್ಯ. ಕಾಣ್ಬನ್ ಅವನ್ ಕಣ್ಗಳಾಲೆ. ವೈನತೆಯರು ನಮ ಪಂಕಜನದ್ಧಾಯ ವೈಕುಂಠ ವಶವರ್ತಿನೇ ಶ್ರುತಿ ಸಿಂಧು ಸುಧೋತ್ಪಾದ ಮಂದರಾಯ ಗರುತ್ಮತೆ ಅಂತ ಹೇಳಿ ಗರುತ್ಮಾನನ ಧ್ಯಾನ ಶ್ಲೋಕ. ಸದಾ ವೈಕುಂಠವನ್ನೇ ದರ್ಶನ ಮಾಡ್ತಾ ಇರ್ತಾರೆ. ಸ್ವಾಮಿ ವೇದಾಂತ ದೇಶಕರು ಗರುಡ ಪಂಚಾಶತ್ತಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ವೈನತೆಯರ ಕಣ್ಣನ್ನು ನೇತ್ರಂ ಗಾಯತ್ರ ಮೂಚೆ, ಅವರ ನೇತ್ರವೇ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಕಣ್ಣಲ್ಲಿ ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂತಹ ಪ್ರಸಂಗದಲ್ಲಿ ಭಗವದ್ ಬಂಧುವರೇ, ಗಾಯತ್ರಿ ಮಂತ್ರದ ಮೂಲಕ ನಾವು ವಿಶ್ವವನ್ನು ನೋಡಬೇಕು ಅನ್ನುವಂತಹ ತಾತ್ಪರ್ಯ.
ಗಾಯತ್ರಿ ಮಂತ್ರದ ಮೂಲಕ, ಯಾಕಂದರೆ ಗಾಯತ್ರಿ ಅಂತರ್ಯಾಮಿ ಶ್ರೀಮನ್ನಾರಾಯಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋ ವಪುಹು ಧೃತ ಶಂಖಚಕ್ರ. ಗಾಯತ್ರಿ ಮಂತ್ರಕ್ಕೆ ಅಭಿಮಾನಿ ದೇವತೆ ಸೂರ್ಯನಾರಾಯಣ. ಸೂರ್ಯ ಅಲ್ಲ, ಸೂರ್ಯನಾರಾಯಣ. ಸೂರ್ಯನಿಗೆ ಯಾರು ತೇಜಸ್ಸು ಕೊಡ್ತಾನೋ, ಭಗವದ್ಗೀತೆಯಲ್ಲಿ ಹೇಳುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ, ಸೂರ್ಯನಾರಾಯಣ ಅಂತರ್ಯಾಮಿಗೆ ಇಲ್ಲದೇ ಇರುವಂತಹ ಪ್ರಸಂಗದಲ್ಲಿ ನತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪುರುಷೋತ್ತಮ ಯೋಗದಲ್ಲಿ ಪರಮಾತ್ಮ ಹೇಳ್ತಾನೆ, ಸೂರ್ಯನಿಗೆ ಯಾರು ತೇಜಸ್ಸು ಕೊಡ್ತಾನೋ ಅಂತಹ ಸೂರ್ಯನಾರಾಯಣ, ಅವನಿಗೆ ಮೀಸಲಾಗಿರುವಂತಹ ಗಾಯತ್ರಿ ಮಂತ್ರ. ಅದರಲ್ಲಿ ಧಿಯೋ ಯೋ ನ ಪ್ರಚೋದಯಾತ್. ಧಿಯೋ, ನಮ್ಮ ಮೇಧಾಶಕ್ತಿಯಲ್ಲಿ ಸೂರ್ಯನಿಗೆ ಯಾವ ತೇಜಸ್ಸನ್ನು ನೀನು ಕೊಟ್ಟಿದೆಯೋ ಹೇ ಪರಮಾತ್ಮ, ಆ ತೇಜಸ್ಸು ನನ್ನ ಮೇಧಾಶಕ್ತಿ ಕೊಡು. ಧಿಯೋ ಯೋ ನಃ, ನಮ್ಮ ಮೇಧಾಶಕ್ತಿಗೆ, ನಮ್ಮ ಎಲ್ಲರ ಮೇಧಾಶಕ್ತಿಯನ್ನು ನೀನು ಬೆಳಗಿಸು ನಾವು ಕೇಳುವಂತಹ ಮಂತ್ರ. ಧಿಯೋ ಯೋ ನಃ, ಧಿಯೋ ಯೋ ನ ಪ್ರಚೋದಯ, ಧಿಯೋ ಯೋ ನ ಪ್ರಚೋದಯಾತ್ ಅಂತ ಹೇಳಿದ್ರೆ ಬೆಳಗಿಸ್ಬೇಡ ಬೆಳಗಿಸ್ಬೇಡ ಅಂತ ಅರ್ಥ ಆಗತ್ತೆ. ಧಿಯೋ ಯೋ ನಃ, ವಿಸರ್ಗ ತುಂಬ ಮುಖ್ಯ. ನಃ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ. ಅದಕ್ಕೆ ಗಾಯತ್ರಿ ಮಂತ್ರವನ್ನು ಅನುಸಂಧಾನ ಮಾಡುವಂತಹ ಅಧಿಕಾರ, ಗಾಯತ್ರಿ ಅಧಿಕಾರಿಗಳು ಒಂದು ಮನೆಯಲ್ಲಿ ಗಾಯತ್ರಿ ಮಂತ್ರವನ್ನು ಅವರು ಜಪಿಸಿದ್ರೆ ಆ ಪರಿಸರ, ಆ ಬಡಾವಣೆ ಪೂರ್ತಿ ಪಾವನವಾಗತ್ತೆ ಎನ್ನುವಂತಹ ತಾತ್ಪರ್ಯ. ಭೀಷ್ಮ ಪಿತಾಮಹರು ಗಾಯತ್ರಿ ಮಹಾತ್ಮೆಯನ್ನು ಮಹಾಭಾರತದಲ್ಲಿ ಯುಧಿಷ್ಠಿರನಿಗೆ ಹೇಳುವಂತಹ ಪ್ರಸಂಗದಲ್ಲಿ ಹೇಳ್ತಾರೆ. ಅವರು ಯಾರು ಗಾಯತ್ರಿ ಯಾವ ಒಂದು ಮನೆಯಲ್ಲಿ ಜಪಿಸಿದ್ರೆ ಆ ಬಡಾವಣೆ ಪೂರ್ತಿ ಪಾವನವಾಗತ್ತೆ ಎನ್ನುವಂತಹ ತಾತ್ಪರ್ಯ. ಅದು ಧಿಯೋ ಯೋ ನಃ, ನನ್ನನ್ನು ನೀನು ಉದ್ಧಾರ ಮಾಡಿದ್ರೆ ಸಾಲದು, ನಃ ಎಲ್ಲಾರ್ನೂ, ಧಿಯೋ ಯೋ ನಃ ಪ್ರಚೋದಯಾತ್. ಅದನ್ನು ಆ ಗಾಯತ್ರಿ ಮೂಲಕ ವಿಶ್ವವನ್ನು ನೋಡಬೇಕು ಅನ್ನುವಂತಹ ತಾತ್ಪರ್ಯ. ಅದನ್ನು ದಶರಥ ಇಲ್ಲಿ ತೋರಿಸ್ತಾನೆ. ರಾಮಮ್ಮೇ ಅನುಗತಾ ದೃಷ್ಟಿ ತತ್ರಾಪಿ. ರಾಮ ಹೊರಟೋದ್ರೆ ತಿರುಗಾ ನನ್ನ ಕಣ್ಣಿಗೆ ದೃಷ್ಟಿ ಇಲ್ಲ ಅನ್ನೋದನ್ನು. ಅದಕ್ಕೋಸ್ಕರನೇ ಭಗವದ್ ಬಂಧುವರೇ, ದಾಸರಾಗಲಿ ಆಳ್ವಾರಗಳಾಗಲಿ ಭಗವಂತನ ದಿವ್ಯ ಮಂಗಳ ವಿಗ್ರಹವನ್ನು ದರ್ಶನ ಮಾಡಿದ ಮೇಲೆ, ಇದನ್ನು ದರ್ಶನ ಮಾಡಿದ ಮೇಲೆ ಇನ್ಯಾವುದನ್ನು ನಾನು ದರ್ಶನ ಮಾಡಲ್ಲ. ಎನ್ ಅಮುದಿನೈ ಕಂಡ ಕಣ್ಗಳ್ ಮತ್ತೊನ್ನಿನೈ ಕಾಣಾವೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ನನ್ನ ಅಪರ್ಯಾಪ್ತಾಮೃತವನ್ನು ದರ್ಶನ ಮಾಡಿರುವಂತಹ ಕಣ್ಣುಗಳಿದೆಯಲ್ಲ, ಇನ್ಯಾವುದನ್ನು ದರ್ಶನ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಆ ಥರ ಹೆಂಗೆ ಮಕ್ಕಳಿಗೆ ಕ್ರಿಕೆಟ್ ಕಂಡ ಕಣ್ಗಳು ಮತ್ತೊನ್ನಿನೈ ಕಾಣಾವೆ ಅಂತ ಹೆಂಗಿರುತ್ತೋ, ಕ್ರಿಕೆಟ್ ನೋಡಿದ್ದನ್ನು ಇನ್ಯಾವುದು ನೋಡಲ್ಲ ಅಂತ ಹೇಳಿ, ಆ ಥರ ಪರಮಭಕ್ತಿಯ ಒಂದು ನೆಲೆಯಲ್ಲಿ ಬರೀ ಕಣ್ಣಿನ ನೋಟ ಅಲ್ಲ ಭಗವದ್ ಬಂಧುವರೇ, ಭಗವಂತನನ್ನು ನಾವು ದರ್ಶನ ಮಾಡೋದು. ಭಗವಂತನ ದರ್ಶನ ಮಾಡೋದು ಅಂತ ಹೇಳಿದ್ರೆ ಅವನ ಅವಯವ, ಅವನ ಗುಣಗಳು, ಅವನ ಲೀಲಾರಸ ಕಾಯ ವಾಚ ಮನಸ್ಸ ಮನದಟ್ಟು ಮಾಡ್ಕೋಬೇಕು. ದಶರಥ ರಾಮನನ್ನು ಆ ಥರ ಮನದಟ್ಟು ಮಾಡಿಕೊಂಡಿದ್ದ. ಅದಕ್ಕೆ ಕಣ್ಣಲ್ಲಿ ತತ್ಪುತ್ರಂ ರಾಜಶಾರ್ಧೂಲ ರಾಮಂ ಸತ್ಯಪರಾಕ್ರಮಂ ಕಾಕಪಕ್ಷಧರಂ ವೀರಂ ಜ್ಯೇಷ್ಠಂ ಮೇ ದಾತುಬರಹಸಿ. ವಿಶ್ವಾಮಿತ್ರರು ಹೇಳಿರುವಂತಹ ಮಾತಿದು. ಕಾಕಪಕ್ಷಧರಂ ವೀರಂ ಅಂತ ನಿಲ್ಲಿಸಿದ ತಕ್ಷಣ ಭರತನನ್ನು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ದಶರಥ ಹೇಳ್ತಾನೆ. ಕಾಕಪಕ್ಷ ಅಂತ ಹೇಳಿದ್ರೆ ಒಳ್ಳೆಯ ಸೈಡ್ ಲಾಕ್ಸ್ ಹೇರ್ ಸ್ಟೈಲ್. ಅಲಕಲ್ಲೆಲ್ಲ ಲಾಡಗಗನ ಆ ರಾಮುನಿ ಅಂತ ತ್ಯಾಗರಾಜರು ಹಾಡ್ತಾರೆ. ಮೇರು ಸಮಾನ ಅನ್ನುವಂತಹ ಮಾಯಾಮಾಳಗಳ ಕೀರ್ತನೆಯಲ್ಲಿ ಅಲಕಲ ಶೋಭಿಂಚು ಭುಜಗ ಭೂಷಣ ಮೂಲ ಅನ್ನುವಂತಹ ಅನುಪಲ್ಲವಿಯನ್ನು ಅತ್ಯದ್ಭುತವಾಗಿ ಹೇಳ್ತಾರೆ ತ್ಯಾಗರಾಜರು. ಅಂತಹ ರಾಮ, ಸುಂದರವಾಗಿರುವಂತಹ ಕೂದಲನ್ನು, ಗುಂಗುರು ಗುಂಗುರು ಕೂದಲನ್ನು ಧರಿಸ್ಕೊಂಡಿರುವಂತಹ ರಾಮ ಕಾಕಪಕ್ಷಧರ. ಕಾಕಪಕ್ಷಧರನನ್ನು ನನಗೆ ಕೊಡು ಅಂತ ಹೇಳಿದ್ರೆ ಭರತನನ್ನ ಮುಂದೆ ತಂದು ನಿಲ್ಲಿಸ್ತಾರೆ ದಶರಥರು. ತಕ್ಷಣ ವಿಶ್ವಾಮಿತ್ರರು ಕಾಕಪಕ್ಷಧರಂ ವೀರಂ ಜ್ಯೇಷ್ಠಂ ಮೇ ಧಾತುಮರ್ಹಸಿ. ಭರತ ಅಲ್ಲ ನಾನು ಕೇಳಿದ್ದು, ಜ್ಯೇಷ್ಠ ಪುತ್ರನನ್ನು ಕೇಳಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ.
ರಾಮನನ್ನು ಕೇಳಿದ ತಕ್ಷಣ ಇವರಿಗುಂಟಾಗುವಂತಹ ದುಃಖ. ಆ ಪ್ರಸಂಗದಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ, ಹೇ ದಶರಥನೇ, ನಿನ್ನ ಪುತ್ರನನ್ನು ನಾನು ಎಷ್ಟು ತಿಳ್ಕೊಂಡಿದ್ದೀನೋ ನೀನಷ್ಟು ತಿಳ್ಕೊಂಡಿಲ್ಲ ಕಣೋ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಅಹಂ ವೇದ್ಮಿ ಮಹಾತ್ಮಾನಂ. ರಾಮಾಯಣ ವೇದವನ್ನು ಆಧರಿಸಿ ಭೂಮಂಡಲಕ್ಕೆ ಇಳಿದಿದೆ ಅಂತ ಹೇಳಿ ಧ್ಯಾನ ಶ್ಲೋಕ ರಾಮಾಯಣದಲ್ಲಿ. ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ಧ್ಯಾನ ಶ್ಲೋಕ. ಸಾಮವೇದ ವೈಕುಂಠದಲ್ಲಿ ನಿತ್ಯಸೂರಿಗಳು ಸಾಮವೇದ ಹಾಡ್ತಾ ಇರ್ತಾರೆ. ಸಾಮವೇದವನ್ನು ಹಾಡುವಂತಹ ಪ್ರಸಂಗದಲ್ಲಿ ಶ್ರೀಮನ್ನಾರಾಯಣ ಅಲ್ಲಿ ಸುಂದರವಾಗಿ ಕೇಳ್ತಾ ಇರ್ತಾನೆ ಸಾಮವೇದವನ್ನು. ರಾಮನಾಗಿ ಬರಬೇಕು ಅಂತ ತೀರ್ಮಾನ ಮಾಡಿದ ತಕ್ಷಣ ಸಾಮವೇದ ನೋಡತ್ತಂತೆ, ಮೇಲೆ ವೇದ ನೋಡುತ್ತೆ, ಪುರಾಣ ಪುರುಷಾನೇ ಕೆಳಗಡೆ ಹೋಗ್ತಾ ಇದ್ದಾನೆ, ವೈಕುಂಠನಾಥನೇ ಕೆಳಗಡೆ ಹೋಗ್ತಾ ಇದ್ದಾನೆ, ಇವಾಗ ನಾನು ರಾಮಾಯಣವಾಗಿ ಕೆಳಗಡೆ ಇಳಿಬೇಕು ಅಂತ ಹೇಳಿ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ಧ್ಯಾನ ಶ್ಲೋಕ ಕೊಟ್ಟಿದ್ದಾರೆ. ಈ ವೇದ ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ಅಂತ ವಿಶ್ವಾಮಿತ್ರರು ಹೇಳುವಂತಹ ಪ್ರಸಂಗ. ಇಲ್ಲಿ ವೇದದಲ್ಲಿ ಪುರುಷ ಸೂಕ್ತ ವೇದಾಹಮೇತಂ ಪುರುಷಂ ಮಹಾಂತಂ ಅನ್ನುವಂತಹ ಒಂದು ಪದ ಪುರುಷ ಸೂಕ್ತದಲ್ಲಿ. ರಾಮಾಯಣದಲ್ಲಿ ಅಹಂ ವೇದ್ಮಿ ಮಹಾತ್ಮಾನಂ ಆಪ್ಟ್ ಟ್ರಾನ್ಸ್ಲೇಷನ್ ಅಲ್ಲಿ ಕೊಡ್ತಾರೆ. ವೇದದಲ್ಲಿ ಯಾರನ್ನ ಕೊಂಡಾಡಿದೆಯೋ ಅಂತಹ ಪರಾತ್ಪರ ನಿನ್ನ ಪುತ್ರ ಕಣೋ ಹೇ ದಶರಥ. ಅಹಂ ವೇದ್ಮಿ ಮಹಾತ್ಮಾನಂ. ಒಂದು ತಿಳ್ಕೊಳ್ಳೋ, ಪುತ್ರ ವಾತ್ಸಲ್ಯದಿಂದ ನಿನ್ನ ಮಗ ಯಾರು ಅಂತ ನಿನಗಿನ್ನೂ ಗೊತ್ತಿಲ್ಲ. ಭಕ್ತಿಯಿಂದ ನಿನ್ನ ಮಗ ಯಾರು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ವಿಶ್ವಾಮಿತ್ರರು ಹೇಳ್ತಾರೆ, ಸಿಂಹಾಸನದ ಮೇಲೆ ನಾನು ಚಕ್ರವರ್ತಿ ಅಂತ ಕೂತ್ಕೊಂಡು ನಿನ್ನ ಪುತ್ರ ಯಾರು ಅಂತ ನಿನಗೆ ಗೊತ್ತಿಲ್ಲ. ಕೃಷ್ಣ ಜಿನದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ ನಿನ್ನ ಪುತ್ರ ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ. ಶಿರಸ್ಸಲ್ಲಿ ಕಿರೀಟವನ್ನು ಧರಿಸ್ಕೊಂಡು ನಾನೇ ರಾಜ ಅಂತ ತಿಳ್ಕೊಂಡು ನಿನ್ನ ಪುತ್ರ ಯಾರು ಅಂತ ನಿನಗೆ ಗೊತ್ತಿಲ್ಲ. ಶಿರಸ್ಸಲ್ಲಿ ಜಟೆಯನ್ನು ಧರಿಸ್ಕೊಂಡು ನಿನ್ನ ಪುತ್ರ ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ. ಕೈಯಲ್ಲಿ ಧನುಸ್ಸನ್ನು ಹಿಡ್ಕೊಂಡು ಯುದ್ಧ ಮಾಡಿ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡುವಂತಹ ಪ್ರಸಂಗದಲ್ಲಿ ನಿನ್ನ ಪುತ್ರ ಯಾರು ಅಂತ ನೀನು ತಿಳ್ಕೊಂಡಿಲ್ಲ. ಆದರೆ ಕೈಯಲ್ಲಿ ದಂಡ ಕಮಂಡಲವನ್ನು ಹಿಡ್ಕೊಂಡು ನಿನ್ನ ಪುತ್ರ ಯಾರು ಅಂತ ನಾನು ತಿಳ್ಕೊಂಡಿದ್ದೀನಿ. ಅಹಂ ವೇದ್ಮಿ. ಅದಕ್ಕೆ ವ್ಯಾಖ್ಯಾನ ತನಿಶ್ಲೋಕಿ ರಾಮಾಯಣ ಅಂತ ಪೆರಿಯವಾಚಾನ್ ಪಿಳ್ಳೆ ಬರೆದಿದ್ದಾರೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಅನ್ನುವಂತಹ ಶ್ಲೋಕಕ್ಕೆ 34 ಪುಟ ವ್ಯಾಖ್ಯಾನ ಬರೆದಿದ್ದಾರೆ. ತನಿಶ್ಲೋಕಿ ಅಂತ ಹೇಳಿದ್ರೆ ಒಂದೊಂದೇ ಶ್ಲೋಕಕ್ಕೆ ದೀರ್ಘ ವ್ಯಾಖ್ಯಾನ. ದಶರಥನ ಮನಸ್ಥಿತಿ ಒಂದು ತಂದೆಯ ಮನಸ್ಥಿತಿ, ವಿಶ್ವಾಮಿತ್ರರ ಮನಸ್ಥಿತಿ ಒಂದು ಬ್ರಹ್ಮರ್ಷಿಯ ಮನಸ್ಥಿತಿ. ಸಾಂಸಾರಿಕ ಬಂಧನಗಳನ್ನ ಬಿಡಿಸ್ಕೊಂಡು ಋಷಿಗಳ ಮನೋಸ್ಥಿತಿಗೆ ಒಬ್ಬ ಮನುಷ್ಯ ಹೋಗಬೇಕು ಅನ್ನುವಂತಹ ತಾತ್ಪರ್ಯವನ್ನ ಈ ಪ್ರಸಂಗ ನಮಗೆ ತಿಳಿಸ್ಕೊಡುತ್ತೆ. ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ. ಹೇ ದಶರಥನೇ, ವಸಿಷ್ಠರಿಗೂ ನನಗೂ ಎಷ್ಟೋ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದೆ. ಯಾಕಂದರೆ ಅವರು ಬೇರೆ ಯೂನಿವರ್ಸಿಟಿ, ನಾನು ಬೇರೆ ಯೂನಿವರ್ಸಿಟಿ. ಯಾಕಂದರೆ 2 ಋಷಿಗಳು ಯಾವತ್ತೂ ಒಂದೇ ನುಡಿಯಲ್ಲ. ಜೈಮಿನಿ ಒಂದು ನುಡಿದ್ರೆ ಆಪಸ್ತಂಭರು ಒಂದು ನುಡಿತಾರೆ, ಬೋಧಾಯನರು ಒಂದು ನುಡಿದ್ರೆ ಆಪಸ್ತಂಭರು ಒಂದು ನುಡಿತಾರೆ. ಕೃಷ್ಣಾಷ್ಟಮಿ ಒಬ್ಬರಿಗೆ ಮೊದಲ ದಿವಸ ಬರುತ್ತೆ, ಇನ್ನೊಬ್ಬರಿಗೆ ಮಾರನೇ ದಿವಸ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಮನ್ನಾರು ಒಂದು ತೋಳಪ್ಪರು ಅಂತ ಹೇಳ್ತಾರೆ. ಇಲ್ಲ ಏಕಾದಶಿ ಒಂದು ದಿವಸ ಹಿಂದೆ ಬರುತ್ತೆ, ಇನ್ನೊಂದು ದಿವಸ ಭಾಗವತ ಏಕಾದಶಿ, ಶ್ರೀವೈಷ್ಣವ ಏಕಾದಶಿ, ಸ್ಮಾರ್ತ ಏಕಾದಶಿ. ಇದೆಲ್ಲ ಭಿನ್ನಾಭಿಪ್ರಾಯಗಳು ಯಾಕಿದೆ ಅಂದರೆ ಋಷಿಗಳು ಆರಂಭಿಸಿ ಹೋಗಿದ್ದಾರೆ. ಆ ಸಂಪ್ರದಾಯದ ನಮ್ಮ ಋಷಿಗಳ ಪ್ರಕಾರ ನಾವು ಪಾಲನೆ ಮಾಡ್ಕೊಂಡು ಬರ್ತೀವಿ. ಪಾಲನೆ ಮಾಡುವಂತಹ ಪ್ರಸಂಗದಲ್ಲಿ ಯಾವುದು ಸರಿ ಯಾವುದು ತಪ್ಪಲ್ಲ, ಅದರಲ್ಲಿರುವಂತಹ ಶ್ರದ್ಧೆ ಇದೆಯಾ ಇಲ್ವಾ ಅನ್ನೋದು ತುಂಬ ಮುಖ್ಯ. ಯಾವುದು ಸರಿ ಯಾಕಂದರೆ ಋಷಿಗಳು ಆರಂಭಿಸಿ ಹೋಗಿದ್ದಾರೆ. ದಾಸರಾಗಲಿ, ಪುರಂದರದಾಸರು ಹೇಳಿದ್ದನ್ನೇ ಕನಕದಾಸರು ಹೇಳ್ತಾರೆ.
ಕನಕದಾಸರು ಹೇಳಿದ್ದನ್ನೇ ಇನ್ನೊಬ್ಬರು ದಾಸರು ಹೇಳ್ತಾರೆ. ಅದೇ ಥರ ಆಳ್ವಾರುಗಳು ಒಬ್ಬರು ಹೇಳಿದ್ದನ್ನೇ ಇನ್ನೊಬ್ಬರು ಹೇಳ್ತಾರೆ. ಯಾಕಂದರೆ ಋಷಿಗಳು ಅವರ ಸಾಧನೆಯಿಂದ ಅವರ ವೇದವನ್ನು ಕಲ್ತ್ಕೊಂಡು ತಪಸ್ಸನ್ನು ಮಾಡಿ ಅವರು ಮಾಡಿದ್ದು. ಆಳ್ವಾರುಗಳಿಗೆ, ದಾಸರಿಗೆ ಭಗವಂತ ನುಡಿಸಿದ್ದು. ಇದು ತುಂಬ ಮುಖ್ಯ. ಅದರಲ್ಲಿ ವಸಿಷ್ಠೋಪಿ ಮಹಾತೇಜಾಹ ಏಚೇ ಮೇ ತಪಸ್ಸಿ ಸ್ಥಿತಾಃ. ವಸಿಷ್ಠರಿಗೂ ನನಗೂ ಎಷ್ಟೋ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಆದರೆ ರಾಮನ ಪರತತ್ವ ನಮ್ಮಿಬ್ಬರಲ್ಲೂ ಹೊಂದಾಣಿಕೆ ಇದೆ ಅಂತ ಹೇಳಿಬಿಟ್ಟು ಇದರಲ್ಲಿ ಹೇಳ್ತಾರೆ. ಅಂತಹ ಪ್ರಸಂಗದಲ್ಲಿ ವಸಿಷ್ಠರು ದಶರಥರಿಗೆ ಹೇಳ್ತಾರಂತೆ, ಕಳಿಸ್ಕೊಡಿ ವಿಶ್ವಾಮಿತ್ರರ ಜೊತೆಯಲ್ಲಿ. ಇಲ್ಲಿ ಕಾಳಿದಾಸ ಹೇಳ್ತಾನೆ, ವಿಶ್ವಾಮಿತ್ರರು ಷಡ್ರಾತ್ರ ಯಾಗ ರಕ್ಷಣೆ ಮಾಡಬೇಕು ಅಂತ ಕಾರಣ ಹೇಳಿದ್ರು. ಆದರೆ ಷಡ್ರಾತ್ರ ಯಾಗ ಮಾಡುವಂತಹ ಪ್ರಸಂಗದಲ್ಲಿ ಇವರಿಗೆ ಶಕ್ತಿ ಇತ್ತು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಹೇಳಿ ವಸಿಷ್ಠರ ಜೊತೆಯಲ್ಲಿ ಸೋತಾಗ 1000 ವರ್ಷ ಕಾಲ ಇವರು ಕೂತ್ಕೊಂಡು ತಪಸ್ಸು ಮಾಡುತ್ತಾರೆ. ತಪಸ್ಸು ಮಾಡಿರುವಂತಹ ಪ್ರಸಂಗದಲ್ಲಿ ಎಲ್ಲ ಶಕ್ತಿಗಳನ್ನು ಇವರು ಸಂಪಾದಿಸ್ಕೊಳ್ತಾರೆ. ಅವರಿಗೆ ಶಕ್ತಿ ಇತ್ತು. ಆದರೆ ರಾಮನನ್ನು ಯಾಕೆ ಕರ್ಕೊಂಡು ಹೋದರು ಅಂತ ಹೇಳಿದ್ರೆ, ಏಕಾಂತದಲ್ಲಿ ರಾಮನನ್ನು ಅನುಭವಿಸೋಕ್ಕೆ ಕರ್ಕೊಂಡು ಹೋದರು ಅಂತ ಹೇಳಿಬಿಟ್ಟು ಕಾಳಿದಾಸ ಹೇಳ್ತಾನೆ. ಷಡ್ರಾತ್ರ ಯಾಗ ರಕ್ಷಣೆ ಮಾಡೋಕ್ಕೆ ಅಂತ ಹೇಳಿದಾಗ ದಶರಥ ಹೇಳ್ತಾನೆ, ನನ್ನ ಮಗುಗೆ 16 ವಯಸ್ಸಾಗಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಊನಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ನ ಯುದ್ಧ ಯೋಗ್ಯತಾಂ ಅಸ್ಯ ಪಶ್ಯಾಮಿ ಸಹ ರಾಕ್ಷಸೈಃ. ದಶರಥನ ಮಾತಿದು. ಊನಷೋಡಶ ವರ್ಷೋಮೆ. ಮನುಸ್ಮೃತಿ ಪ್ರಕಾರ, ಮನು ಧರ್ಮವನ್ನು ಪಾಲನೆ ಮಾಡುವಂತಹ ದಶರಥ ಮನುಸ್ಮೃತಿ ಪ್ರಕಾರ ಒಬ್ಬ ಯುದ್ಧ ಭೂಮಿಗೆ 16 ವಯಸ್ಸು ಆದಮೇಲೆ ಹೋಗಬೇಕು ಅಂತ ಬರೆದಿದೆ. ನನ್ನ ಮಗುವಿಗೆ ಇನ್ನೂ 16 ವಯಸ್ಸು ಆಗಿಲ್ಲ ಅಂತ ಶಾಸ್ತ್ರ ಮಾತಾಡ್ತಾರೆ. ರಾಮೋ ರಾಜೀವಲೋಚನ, ನನ್ನ ಮಗು ಪುಂಡರೀಕಾಕ್ಷ ಕಣೋ ವಿಶ್ವಾಮಿತ್ರ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕೆ ಪುಂಡರೀಕಾಕ್ಷ? ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ. ರಾಕ್ಷಸರೆಲ್ಲ ನಿಶೆಯಲ್ಲಿ ರಾತ್ರಿಯಲ್ಲಿ ಯುದ್ಧ ಮಾಡ್ತಾರೆ. ಈ ತಾವರೆ ಇದೆಯಲ್ಲ, ಸೂರ್ಯಾಸ್ತಮನ ಆಗಿದ ತಕ್ಷಣ ಮುಚ್ಕೊಂಡ್ಬಿಡುತ್ತೆ. ಅದೇ ಥರ ನನ್ನ ರಾಮನ ಕಣ್ಣಿದೆಯಲ್ಲ, ಪುಂಡರೀಕಾಕ್ಷ, ರಾಮೋ ರಾಜೀವಲೋಚನ, ನನ್ನ ರಾಮನ ಕಣ್ಣು ಸೂರ್ಯಾಸ್ತಮನ ಆಗಿದ ತಕ್ಷಣ ಮುಚ್ಕೊಂಡ್ಬಿಡತ್ತೆ. ರಾಕ್ಷಸರ ಜೊತೆಯಲ್ಲಿ ಅವನು ಯುದ್ಧ ಮಾಡೋಕ್ಕಾಗಲ್ಲ ಅಂತ ಉಪಮೆಯನ್ನು ಕೊಡ್ತಾರೆ ಇಲ್ಲಿ ವಾಲ್ಮೀಕಿಗಳು. ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈಹಿ ಅಂತ ಹೇಳಿದಾಗ ವಿಶ್ವಾಮಿತ್ರರಿರೋದು ರಾಮನನ್ನು ಕರ್ಕೊಂಡು ಹೋಗಿ ಅನುಭವಿಸೋಣ ಅಂತ ಹೇಳಿ, ಕೌಶಿಕೇನ ಸಹಿ ಲಕ್ಷಿತೈಶ್ವರ ರಾಮಮಧ್ವರಘಾತ ಶಾಂತಯೇ ಕಾಕಪಕ್ಷಧರ ಮೇತ್ಯ ಯಾಚಿತಃ ತೇಜಸಾಂ ಹಿನವಯಃ ಸಮೀಕ್ಷತೆ. ಕಾಳಿದಾಸ ಅತ್ಯದ್ಭುತವಾಗಿರುವಂತಹ ಶ್ಲೋಕವನ್ನು ಇಡ್ತಾರೆ. ಕೊನೆಗೂ ವಸಿಷ್ಠರು ಹೇಳಿ ವಿಶ್ವಾಮಿತ್ರರ ಜೊತೆಯಲ್ಲಿ ಕಳಿಸ್ತಾರೆ. ರಾಮ ಲಕ್ಷ್ಮಣರು, ಲಕ್ಷ್ಮಣ ನಾನೂ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇಬ್ಬರು ಹೊರಡುವಂತಹ ಪ್ರಸಂಗದಲ್ಲಿ ಮುಂದೆ ಡ್ರೆಸ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿಬಿಟ್ಟು ರಾಮ ಲಕ್ಷ್ಮಣರು ಹೋಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೆ. ಯಾವ ಥರ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ, ಋಷಿಗಳ ಜೊತೆಯಲ್ಲಿ ಹೋಗುವಂತಹ ಪ್ರಸಂಗದಲ್ಲಿ ಋಷಿಪುತ್ರರ ಥರಾನೇ ಕಾಣಿಸ್ಕೊಳ್ತಾರಂತೆ. 96 ಕೋಟಿ ರಾಮನಾಮವನ್ನು ಕಾಯ ವಾಚ ಮನಸ ರಾಮನ ಕಡೆಯೇ ಕೇಂದ್ರೀಕೃತ ಮಾಡಿ ಜಪ ಮಾಡಿದ ಮೇಲೆ ತ್ಯಾಗರಾಜರಿಗೆ ಇದೇ ದರ್ಶನವನ್ನು 150 ವರ್ಷದ ಹಿಂದೆ ರಾಮ ಲಕ್ಷ್ಮಣರು ಕೊಟ್ಟರು ಅಂತ ಹೇಳಿಬಿಟ್ಟು ತ್ಯಾಗರಾಜ ಚರಿತ್ರೆಯಲ್ಲಿ ಸ್ಪಿರಿಚುವಲ್ ಹೆರಿಟೇಜ್ ಆಫ್ ತ್ಯಾಗರಾಜ ಅನ್ನೋದು ರಾಘವನ್ ಅನ್ನುವಂತಹ ಮಹಾತ್ಮರು ಮ್ಯೂಸಿಕ್ ಅಕಾಡೆಮಿಯಿಂದ, ಮೆಡ್ರಾಸ್ ಮ್ಯೂಸಿಕ್ ಅಕಾಡೆಮಿಯಿಂದ ಪಬ್ಲಿಷ್ ಮಾಡಿದ್ದಾರೆ. ಅವರು ತ್ಯಾಗರಾಜರ ಕೀರ್ತನೆಗಳಿಗೆಲ್ಲ ವ್ಯಾಖ್ಯಾನ ಬರೆದಿದ್ದಾರೆ. ಇಟ್ ಇಸ್ ಎ ಕ್ರಿಟಿಕಲ್ ಕಾಮೆಂಟ್ರಿ ಆನ್ ತ್ಯಾಗರಾಜಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಕರ್ನಾಟಿಕ್ ಮ್ಯೂಸಿಕ್. ಅದರಲ್ಲಿ ಬರುವಂತಹ ಪ್ರಸಂಗದಲ್ಲಿ 96 ಕೋಟಿ ರಾಮನಾಮವನ್ನು ಇವರು ಜಪ ಮಾಡಿ
ಧರ್ಮಪತ್ನಿಗೆ ಆವತ್ತು ಸಾಯಂಕಾಲ ಹೇಳ್ತಾರೆ, ಆ 96 ಕೋಟಿ ರಾಮನಾಮವನ್ನು ಮಾಡಿ ಮಧ್ಯಾಹ್ನ ಇಜ್ಜಾ ಕಾಲದಲ್ಲಿ ರಾಮ ಖಂಡಿತವಾಗಲೂ ಬರ್ತಾನೆ ಎನ್ನುವಂತಹ ವಿಶ್ವಾಸ ಅವರಿಗೆ. ಪಾಯಸವನ್ನು ಮಾಡು. ಉಂಚವೃತ್ತಿ, ತ್ಯಾಗರಾಜರು ಉಂಚವೃತ್ತಿ ಬ್ರಾಹ್ಮಣರು. ಉಂಚವೃತ್ತಿ ಮಾಡುವಂತಹ ಪ್ರಸಂಗದಲ್ಲಿ ಉಂಚವೃತ್ತಿ ಭಿಕ್ಷೆಯಲ್ಲೇ ಅವರು ಹಾಲನ್ನು ಸಂಪಾದಿಸ್ಕೊಂಡು ಬರ್ತಾರೆ. ಸಂಪಾದಿಸ್ಕೊಂಡು ಬಂದಿದ ಮೇಲೆ ಆ ಹಾಲಲ್ಲಿ ಪಾಯಸ ಮಾಡ್ತಾರೆ. ಪಾಯಸ ಮಾಡಿ ರಾಮನಿಗೆ ಅರ್ಪಿಸುವಂತಹ ಪ್ರಸಂಗದಲ್ಲಿ, ರಾಮ, ಉಂಚವೃತ್ತಿ ಬ್ರಾಹ್ಮಣ ಎಲ್ಲೋ ಹಾಲನ್ನು ತಗೊಂಬಂದಿದ್ದಾನೆ ಅನ್ನುವಂತಹ ಭಾವನೆ ಇಟ್ಕೋಬೇಡ. ಹೇ ರಾಮಚಂದ್ರ, ಆರಗಿಂಪವೇ ಪಾಲ್ ಆರಗಿಂಪವೇ, ಹಾಲನ್ನು ಸ್ವೀಕರಿಸು, ಪಾಯಸವನ್ನು ಸ್ವೀಕರಿಸು. ಒಂದು ನಿನ್ನ ಕಡೆ ಮನಸ್ಸನ್ನು ಕೇಂದ್ರೀಕೃತ ಮಾಡುವಾಗ ಎಷ್ಟೋ ದರ್ಶನಗಳನ್ನ ನೀನು ಕೊಟ್ಟೆ ಹೇ ರಾಮಚಂದ್ರ. ಸೀತಾ ವಿವಾಹ ಆದಮೇಲೆ ಸೀತೆಯ ಕೈಯಿಂದ ಹಾಲನ್ನು ಆರಿಸ್ಕೊಂಡು ಕುಡಿಯುವಂತಹ, ಸ್ವೀಕರಿಸುವಂತಹ ಒಂದು ದರ್ಶನ ನೀನು ಕೊಟ್ಟೆ. ಇದು ಸೀತೆಯ ಕೈಯಿಂದ ಬಂದಿರುವಂತಹ ಪಾಯಸ ಅಂತ ತಿಳ್ಕೊಳ್ಳೋ. ಜನಕಜ ಕರಪವಿತ್ರ ಪಾಲಾರಗಿಂಪವೇ ಅಂತ ಹೇಳಿ ಅವರು ಹಾಡ್ತಾರೆ. ಹಾಡಿದ ತಕ್ಷಣ ಬಾಗಿಲು ತಟ್ತಾರೆ. ನೋಡಿದ್ರೆ ಬಾಗಿಲ ಹತ್ರ ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ವಿಶ್ವಾಮಿತ್ರರಿಗೆ ರಾಮ ಲಕ್ಷ್ಮಣರು ಯಾವ ಥರ ದರ್ಶನ ಕೊಟ್ಟರೋ ಆ ಥರ ದರ್ಶನ ಕೊಟ್ಟು 1 ಸೆಕೆಂಡಲ್ಲಿ ಮರೆಯಾಗ್ಬಿಡ್ತಾರೆ. 1 ಕ್ಷಣದಲ್ಲಿ ದರ್ಶನ ಕೊಟ್ಟು ಮರೆಯಾಗ್ಬಿಡ್ತಾರೆ. ಓಡ್ತಾರೆ ತ್ಯಾಗರಾಜರು. ರಾಮ, ಇಷ್ಟು ವರ್ಷ ಟೆಸ್ಟ್ ಮಾಡಿದೀಯಾ, ಇಷ್ಟು ವರ್ಷ ಪರೀಕ್ಷೆ ಮಾಡಿದೀಯಾ, ಇನ್ನೂ ಎಷ್ಟೋ ಪರೀಕ್ಷೆ ಮಾಡ್ತೀಯಾ ನಿನ್ನನ್ನು? ಏಲ ನೀ ದಯರಾದು పరాకు చేసే వేళ సమయము కాదు. రారా దేవాది దేవ, రారా మహానుభావ, రారా ರಾಜೀವ ನೇತ್ರ, ರಘುವರ ಪುತ್ರ. ಅಠಾಣ ರಾಗದಲ್ಲಿ ಅತ್ಯದ್ಭುತವಾಗಿ ಹಾಡ್ತಾರೆ. ಯಾಕೋ ಇಷ್ಟು ಟೆಸ್ಟ್ ಮಾಡ್ತೀಯಾ ನನ್ನನ್ನು? ಇಷ್ಟು ದಿನ 96 ಕೋಟಿ ರಾಮನಾಮವನ್ನು ನಿನ್ನ ಪಾದಾರವಿಂದಕ್ಕೆ ಒಂದೊಂದು ಪುಷ್ಪದ ರೂಪದಲ್ಲಿ ನೀನು ಸಮರ್ಪಿಸ್ಕೊಂಡೆ. ನಾನು ಸಮರ್ಪಿಸಲಿಲ್ಲ, ನೀನು ಸಮರ್ಪಿಸ್ಕೊಂಡೆ. ಈವಾಗ 1 ಕ್ಷಣದಲ್ಲಿ ಹೋಗಿ ನೀನು ಮರೆಯಾಗ್ಬಿಟ್ಟಿಯಲ್ಲ. ರಾರಾ ಮಾ ಇಂಟಿದಾಕ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಸಮಯದಲ್ಲಿ ಪರಮಾತ್ಮ ತಿರುಗಾ ದರ್ಶನ ಕೊಡ್ತಾನೆ ಸೀತಾ ಸಮೇತನಾಗಿ, ಸದಾ ಸೌಮಿತ್ರಿ ಆಶ್ರಿತನಾಗಿ, ಸದಾ ಹನುಮದಾಶ್ರಿತನಾಗಿ ಪರಮಾತ್ಮ ತ್ಯಾಗರಾಜರಿಗೆ ದರ್ಶನ ಕೊಟ್ಟ ಅಂತ ಹೇಳಿಬಿಟ್ಟು ಅತ್ಯದ್ಭುತವಾಗಿ ಹೇಳ್ತಾರೆ. ಈ ಥರ ವಿಶ್ವಾಮಿತ್ರರ ಜೊತೆಯಲ್ಲಿ ರಾಮ ಲಕ್ಷ್ಮಣರು ಹೊರಡ್ತಾರೆ. 1.5 ಯೋಜನೆ ದೂರ. 1 ಯೋಜನೆ ಅಂತ ಹೇಳಿದ್ರೆ 8.5 ಮೈಲಿ, ಅರೌಂಡ್ 12-13 ಮೈಲಿ ನಡ್ಕೊಂಡು ಹೋಗ್ತಾರೆ. ವಿಶ್ವಾಮಿತ್ರರು ಮುಂದೆ ಹೋಗ್ತಾರೆ, ಹಿಂದೆ ರಾಮ ಲಕ್ಷ್ಮಣರು ಬರ್ತಾರೆ. ಯಾವ ಥರ ಸಂಬೋಧನೆ ಮಾಡಲಿ ರಾಮನನ್ನು? ಯಾಕಂದರೆ ರಾಮ ಅಂತ ಹೆಸರಿಟ್ಟಿದ್ದು ವಸಿಷ್ಠರು. ನಾನು ರಾಮ ಅಂತ ಕರೆದು ಬಿಟ್ರೆ ಅವನ ಒಂದು ಫಿಲಾಸಫಿನೇ ಆಕ್ಸೆಪ್ಟ್ ಮಾಡ್ಕೊಂಡಂಗಾಗತ್ತೆ. ಆ 1.5 ಯೋಜನೆ ದೂರ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳ್ಕೊಂಡ್ಬರ್ತಾರೆ. ಸಹಸ್ರನಾಮ ತಕ್ಷಣ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬಂದಿರ್ಬೋದು. ತ್ರೇತಾಯುಗದಲ್ಲಿ ವಿಶ್ವಾಮಿತ್ರ ಇದ್ದಿದ್ದು ಭೀಷ್ಮ ಸಹಸ್ರನಾಮ ಕೊಟ್ಟ, ಅದು ಹೆಂಗೆ ಅಂತ ಹೇಳಿ. ಭೀಷ್ಮ ಸಹಸ್ರನಾಮ, ಭೀಷ್ಮ ಪಿತಾಮಹರು ಸಹಸ್ರನಾಮವನ್ನು ಉಪದೇಶ ಮಾಡುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ಋಷಿಭಿರ್ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ ಅಂತ ಹೇಳ್ತಾರೆ. ಋಷಿಗಳು ಧ್ಯಾನ ಮಾಡಿ ಅವರು ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ನಾಮವನ್ನು ನಿನಗೆ ನಾನು ತಿಳಿಸ್ತಾ ಇದ್ದೇನೆ ವಿನಃ ನಾನು ಈ ನಾಮವನ್ನು ಬರೆದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ನಾಮಗಳು ಎಷ್ಟೋ ಯುಗಾಂತರದಿಂದ ಇತ್ತು. ಅದನ್ನು ಭೀಷ್ಮ ಪಿತಾಮಹರು ಯುಧಿಷ್ಠಿರರಿಗೆ ಹೇಳ್ತಾರೆ. ಅದಕ್ಕೆ ಎಲ್ಲ ನಾಮಗಳನ್ನೂ ವಿಶ್ವಾಮಿತ್ರರು, ಅವರು ಬ್ರಹ್ಮರ್ಷಿ, ಭಗವಂತನನ್ನು ಎಷ್ಟೋ ನಾಮಗಳಿಂದ ಅವರು ಸಾಕ್ಷಾತ್ಕಾರ ಮಾಡಿರ್ತಾರೆ. 4000 ವರ್ಷ ಸೀತಾ ಕಲ್ಯಾಣದ ಮುಂಚೆ ಶತಾನಂದರು ರಾಮನಿಗೆ ವಿಶ್ವಾಮಿತ್ರರ ಹಿರಿಮೆಯನ್ನು ಹೇಳ್ತಾರೆ. 4 ದಿಕ್ಕಲ್ಲಿ 1000 ವರ್ಷ ತಪಸ್ಸು ಮಾಡ್ತಾರೆ. 4000 ವರ್ಷ ತಪಸ್ಸು ಮಾಡಿ ಎಲ್ಲ ಅರ್ಹತೆಗಳನ್ನ ಪಡ್ಕೊಂಡಿರ್ತಾರೆ ಅವರು ವಿಶ್ವಾಮಿತ್ರರು. ಆ ವಿಶ್ವಾಮಿತ್ರರು
ಎಲ್ಲ ನಾಮಗಳನ್ನು ಪರಿಶೀಲಿಸಿ ಕೊನೆಗೆ ರಾಮ ಅನ್ನುವಂತಹ ನಾಮವೇ ಉತ್ತಮವಾಗಿರುವಂತಹ ನಾಮ ಅಂತ ಹೇಳಿ ರಾಮ ಅಂತ ಸಂಬೋಧನೆ ಮಾಡ್ತಾರೆ ರಾಮನನ್ನ ಸರಯೂ ನದಿ ತೀರದಲ್ಲಿ. ಅಲ್ಲಿ ಕಾಮಾಶ್ರಮಕ್ಕೆ ಹೋಗಿ ಬಲ ಅತಿಬಲ ಈ ಮಂತ್ರಗಳನ್ನೆಲ್ಲ ಉಪದೇಶ ಮಾಡ್ತಾರೆ ರಾಮನಿಗೆ. ಆ ಉಪದೇಶ ಮಾರನೇ ದಿನ ಬೆಳಗ್ಗೆ ಉಪದೇಶ ಮಾಡಬೇಕು. ಹಿಂದಿನ ದಿನ ರಾತ್ರಿ ರಾಮ ಯೋಗಕ್ಕೆ ಹೋಗೋ, ಸ್ವಲ್ಪ ವಿಶ್ರಾಂತಿ ತಗೋ ಅಂತ ವಿಶ್ವಾಮಿತ್ರರು ಹೇಳಿದ ತಕ್ಷಣ ಆವತ್ತು ರಾತ್ರಿ ಲಕ್ಷ್ಮಣನ ಜೊತೆಯಲ್ಲಿ ಪಂಚಶಯನದ ಮೇಲೆ ವಿಶ್ರಾಂತಿ ತಗೊಳ್ಳುವಂತಹ ರಾಮಚಂದ್ರ ಎಲೆಗಳನ್ನ, ಒಣಗೋಗಿರುವಂತಹ ಎಲೆಗಳನ್ನ ಹಾಸಿಗೆ ಥರ ಹಾಕ್ಕೊಂಡು ಅದರ ಮೇಲೆ ವಿಶ್ವಾಮಿತ್ರರು ಮಲಗಿಸ್ತಾರೆ ರಾಮನನ್ನ. ಲಕ್ಷ್ಮಣ ರಾಮರನ್ನ ಮಲಗಿಸ್ಬಿಟ್ಟು ಇವರು ಹೋಗಿ ವಿಶ್ರಾಂತಿ ತಗೊಳ್ತಾರೆ. ಬೆಳಗ್ಗೆ 3:30 ಗಂಟೆ ಬೆಳಗ್ಗೆ ರಾಮನನ್ನು ಎಬ್ಬಿಸ್ಬೇಕು. ಬಂದು ದರ್ಶನ ಮಾಡ್ತಾರಂತೆ. ಆಹಾ ಆಹಾ ಎಂತಹ ಭಾಗ್ಯ! ಒಬ್ಬನೇ ಕಾಣಿಸ್ತಾನೆ, ಇನ್ನೊಬ್ಬ ಕಾಣಿಸಲ್ಲ. ಒಬ್ಬನೇ ಕಾಣಿಸ್ತಾನೆ. ಎಂತಹ ಭಾಗ್ಯ! ದಿನ ಬೆಳಗ್ಗೆ ಕೌಸಲ್ಯಗೆ ಈ ದರ್ಶನ ಆಗತ್ತಲ್ಲ. ನನಗಿವತ್ತು ಒಂದೇ ದಿನ ಈ ದರ್ಶನ ಆಯಿತಲ್ಲ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ಕೌಸಲ್ಯ ಸುಪ್ರಜಾರಾಮ ಅಂತ ಹೇಳ್ತಾರೆ. ಯಾಕಂದರೆ ದಿನಾ ಬೆಳಗ್ಗೆ ಭಗವಂತ ವಿಶ್ವಾಮಿತ್ರರಿಗೆ ಆದಿಶೇಷದ ಮೇಲೆ ಮಲಗಿರುವಂತಹ ದರ್ಶನ ಕೊಡ್ತಾನಂತೆ. ಲಕ್ಷ್ಮಣ ಆದಿಶೇಷ ಅವತಾರದಲ್ಲಿ, ರಾಮ ಕ್ಷೀರಾಬ್ದಿನಾಥನಾಗಿ ಲಕ್ಷ್ಮಣನ ಮೇಲೆ ಶೇಷತಲ್ಪದ ಮೇಲೆ ಮಲಗಿರ್ತಾನಂತೆ. ಆ ದರ್ಶನ ವಿಶ್ವಾಮಿತ್ರನಿಗೆ ದಿನಾ ಬೆಳಗ್ಗೆ ಕೌಸಲ್ಯ ನೋಡ್ತಾಳಲ್ಲ ಈ ದರ್ಶನವನ್ನ. ಇವಾಗ ಕೊಟ್ಟಿಯಲ್ಲೋ ರಾಮ ನನಗೆ ಭಾಗ್ಯ. ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ. ವಿಶ್ವಾಮಿತ್ರರು ಹಾಡಿರುವಂತಹ ಸುಪ್ರಭಾತ ವಾಲ್ಮೀಕಿ ರಾಮಾಯಣದಲ್ಲಿ ಈ ಒಂದು ಸ್ಟ್ಯಾನ್ಸಾ ತಗೊಂಡು ಎಲ್ಲ ಸುಪ್ರಭಾತದಲ್ಲೂ ಅಟ್ಯಾಚ್ ಮಾಡ್ತಾರೆ, ಕಟ್ ಪೇಸ್ಟ್ ಮಾಡ್ತಾರೆ. ರಾಮಾಯಣದಿಂದ ತಗೊಂಡು ಬೆಳಗ್ಗೆ ಅಸ್ತ್ರಶಸ್ತ್ರಗಳನ್ನೆಲ್ಲ ಪ್ರದಾನ ಮಾಡುವಂತಹ ಪ್ರಸಂಗದಲ್ಲಿ ಆ ದೇವತೆಗಳು ಬಂದು ಅಸ್ತ್ರಶಸ್ತ್ರಗಳೆಲ್ಲ ಕೊಡ್ತಾರೆ. ಹೋಗುವಂತಹ ಪ್ರಸಂಗ ವಿಶ್ವಾಮಿತ್ರರ ಯಾಗ ಸಂರಕ್ಷಣೆ ಮಾಡುವಾಗ ಷಡ್ರಾತ್ರ, ಮೊದಲನೇ ದಿನ ಯಾರೂ ಬರೋದಿಲ್ಲ, ಎರಡನೇ ದಿನ ಯಾರೂ ಬರೋದಿಲ್ಲ, ಮೂರನೇ ದಿನದಿಂದ ಆರಂಭಿಸುತ್ತೆ. ಮಾರೀಚ ಸುಬಾಹುಗಳು ಬರ್ತಾರೆ. ಮಾರೀಚ ಸುಬಾಹುಗಳು ಬಂದಿರುವಂತಹ ಪ್ರಸಂಗದಲ್ಲಿ ಪರಮಾತ್ಮ ಅಲ್ಲಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಮಾರೀಚನನ್ನು ಓಡಿಸ್ತಾನೆ, ಸುಬಾಹುವನ್ನು ವಧೆ ಮಾಡ್ತಾನೆ. ಮಾರೀಚ ಸುಬಾಹುವನ್ನು ವಧೆ ಮಾಡಿದ ತಕ್ಷಣ ಮಾರೀಚ ಅಲ್ಲಿಂದ ಓಡ್ತಾನೆ, ಅಲ್ಲಿ ಇರೋದಿಲ್ಲ. ಅತ್ಯದ್ಭುತವಾಗಿರುವಂತಹ ತತ್ವಾರ್ಥವನ್ನು ಇದರಲ್ಲಿ ಹೇಳ್ತಾರೆ. ಭಗವಂತನಿಗೆ ಶರಣಾಗತಿ ಮಾಡಿರುವಂತಹ ಪ್ರಸಂಗದಲ್ಲಿ ಶರಣಾಗತಿ ಆಗೋಕ್ಕೆ ಮುಂಚೆ ನಮ್ಮ ಕರ್ಮಗಳೆಲ್ಲ ಬಂದು ಪಾಪಗಳೆಲ್ಲ ಬಂದು ಅಂಟ್ಕೊಂಡಿರುತ್ತೆ. ಶರಣಾಗತಿ ಮಾಡಿರುವಂತಹ ಪ್ರಸಂಗದಲ್ಲಿ ಶರಣಾಗತಿ ಆದಮೇಲೆ ಏನಾಗುತ್ತೆ, ಶರಣಾಗತಿ ಮಾಡಿದ ಕ್ಷಣದಲ್ಲಿ ಸಂಚಿತ ಕರ್ಮಗಳೆಲ್ಲ ಏನೇನು ಇದೆಯೋ, ಹಿಂದಿನ ಕರ್ಮಗಳು ಸಂಚಿತ ಕರ್ಮಗಳೆಲ್ಲ, ನಮಗೆ 3 ಥರ ಕರ್ಮಗಳಿರುತ್ತೆ ಶಾಸ್ತ್ರ ಹೇಳುತ್ತೆ. ಸಂಚಿತ ಕರ್ಮ ಅಂದರೆ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಈ ಜನ್ಮದಲ್ಲಿ ಕೆಲವದನ್ನು ಅನುಭವಿಸ್ತೀವಿ, ಅದಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ, ಪ್ರಾರಬ್ಧ. ಇದಾದ ಮೇಲೆ ಬ್ಯಾಲೆನ್ಸ್ ಇರೋದು ಮುಂದಿನ ಜನ್ಮ ಎತ್ತಬೇಕಾಗತ್ತೆ, ಅದಕ್ಕೆ ಆಗಾಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇವಾಗ ನಾವು ಮಾಡುವಂತಹ ಕೆಲಸ ಅದು ತಿರುಗಾ ಒಂದು ರಿಯಾಕ್ಷನ್ನಲ್ಲಿ ಪರಿಣಮಿಸುತ್ತಲ್ಲ, ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಥರ. ನಾವು ಏನು ಮಾಡ್ತೀವೋ ಅದು ತಿರುಗಾ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್, ನ್ಯೂಟನ್ಸ್ ಥರ್ಡ್ ಲಾ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಹೇಳ್ತಾರಲ್ಲ. ಇವಾಗ ಮಾಡುವಂತಹ ಕೆಲಸ ತಿರುಗಾ ಪರಿಣಮಿಸುತ್ತೆ ಕರ್ಮದಲ್ಲಿ, ಅದಕ್ಕೆ ಆಗಾಮಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಭಗವಂತನಲ್ಲಿ ನೀನೇ ಕಣೋ ನನಗೆ ನಾಯಕ, ನಿನ್ನ ಪಾದಾರವಿಂದ ಬಿಟ್ಟರೆ ಬೇರೆ ಏನು ನನಗೆ ಗತಿ ಇಲ್ಲ
ಅನ್ನುವಂತಹ ಶರಣಾಗತಿ ನಾವು ಮಾಡಿದ್ರೆ ಸಂಚಿತ ಕರ್ಮಗಳನ್ನೆಲ್ಲ ಸುಟ್ಟಾಕ್ಬಿಡ್ತಾನೆ ಪರಮಾತ್ಮ. ಸುಬಾಹುವನ್ನು ವಧೆ ಮಾಡಿತ್ತರ. ಅದು ಛಾಂದೋಗ್ಯ ಉಪನಿಷತ್ ನಮಗೆ ಹೇಳುತ್ತೆ. ತದ್ಯಥಾ ಇಶಿಕ ತೂಲಮಗ್ನೋ ಪ್ರೀತಂ ಪ್ರದೂಯತೆ ಏವಂ ಹಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ. ಹೆಂಗೆ ಹುಲ್ಲು ಅಗ್ನಿ ಬಿದ್ದಿದ ತಕ್ಷಣ ದಗ್ಧವಾಗಿಬಿಡತ್ತೋ ಆ ಥರ ಪರಮಾತ್ಮ ನಮ್ಮ ಪಾಪಗಳನ್ನೆಲ್ಲ ಸಂಚಿತವನ್ನೆಲ್ಲ ಸುಟ್ಟಾಕ್ಬಿಡ್ತಾನೆ. ಈವಾಗ ಮಾಡುವಂತಹ ಕೆಲವ ಕರ್ಮಗಳು ಬಂದು ಅಂಟ್ಕೊಳ್ಳುತ್ತಲ್ಲ ನಮಗೆ, ಅದು ಹೆಂಗೆ ಅವನು ಮಾಡ್ತಾನೆ ಅಂತ ಹೇಳಿದ್ರೆ ಸುಡೋದಿಲ್ಲ. ತಾವರೆ ಎಲೆ ಮೇಲೆ ನೀರು ಕೂತ್ಕೊಂಡಾಗ ಅದು ತಾವರೆ ಎಲೆಗೆ ಬೇರ್ಪಟ್ಟಿರುತ್ತೆ, ತಾವರೆ ಎಲೆ ಒಳಗಡೆ ಹೋಗೋದಿಲ್ಲ, ಒದರಿದ್ರೆ ಹೊರಟೋಗತ್ತೆ. ಅದೇ ಥರ ಶರಣಾಗತನಿಗೆ ಆಗಾಮಿಗಳೆಲ್ಲ ಇನ್ನು ಮುಂದೆ ಬರುವಂತಹ ಜೀವನದ ಈ ಸಂಸಾರದ ಸಂಬಂಧಗಳು ಏರ್ಪಡಿಸುವಂತಹ ಕರ್ಮಗಳನ್ನ ಪರಮಾತ್ಮ ಒದರು ಬಿಡ್ತಾನೆ, ತಾವರೆ ಮೇಲೆ ಇರುವಂತಹ ನೀರಿನ ಬುದ್ಬುದತ್ತರ ಅಂತ. ಅದು ಸುಬಾಹುವನ್ನು ಓಡಿಸಿರೋ ಥರ. ಒಬ್ಬನನ್ನು ಓಡಿಸ್ತಾನೆ, ಒಬ್ಬನನ್ನು ವಧೆ ಮಾಡ್ತಾನೆ. ಚಿಕ್ಕ ಮಕ್ಕಳಿಗೆ ಇದು ಕಥೆ. ಆದರೆ ಉಪನಿಷತ್ ತತ್ವವನ್ನು ಸುಬಾಹು ಮಾರೀಚರ ವೃತ್ತಾಂತದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಯಥಾ ಪುಷ್ಕರ ಪಲಾಶ ಆಪೋ ನ ಶ್ಲಿಷ್ಯಂತೆ ಯಥಾ ಪುಷ್ಕರ ಪಲಾಶ ಅಂದರೆ ತಾವರೆ ಎಲೆ. ಆಪೋ ನ ಶ್ಲಿಷ್ಯಂತೆ, ನೀರು ಹೆಂಗೆ ಬಂದು ಒಳಗಡೆ ಅಬ್ಸಾರ್ಬ್ ಆಗೋದಿಲ್ವೋ, ಏವಮೇವಂ ವಿಧಿಪಾಪ್ಮಂ ಕರ್ಮನ ಶ್ಲಿಷ್ಯತೆ. ಆ ಥರ ನಮ್ಮ ಕರ್ಮಗಳು ಒಬ್ಬ ಶರಣಾಗತನನ್ನು ಬಂದು ಅಂಟ್ಕೊಳ್ಳೋದಿಲ್ಲ ಅನ್ನೋದು ಮಾರೀಚನ ವೃತ್ತಾಂತದಲ್ಲಿ ಅತ್ಯದ್ಭುತವಾಗಿ ಇಲ್ಲಿ ತಿಳಿಸ್ತಾರೆ. ಈ ಥರ ಷಡ್ರಾತ್ರ ಯಾಗವನ್ನು ಸಂರಕ್ಷಣೆ ಮಾಡಿದ ತಕ್ಷಣ 6ನೇ ದಿವಸ ವಿಶ್ವಾಮಿತ್ರರಿಗೆ ಇಮೇಲ್ ಬರುತ್ತೆ. ಸೀತಾ ಸ್ವಯಂವರದ ಇಮೇಲ್, ವೆಡ್ಡಿಂಗ್ ಇನ್ವಿಟೇಷನ್. ಆ ಇಮೇಲ್ ತೆಗೆದು ನೋಡುವಾಗ ಈ ರಾಮ ಲಕ್ಷ್ಮಣರು 12 ವರ್ಷ ಇವರಿಗೆ ಬಂದು ಹಿಂದೆ ನಿಂತ್ಕೊಂಡು ಇವರು ನೋಡ್ತಾರೆ ಆ ಇಮೇಲ್ ಏನಿದು ಅಂತ. ಬರ್ತೀಯನೋ ರಾಮ ನನ್ನ ಜೊತೆಯಲ್ಲಿ ಅಂತ, ಮಿಥಿಲಾ ನಗರಕ್ಕೆ ನೀನು ಬರ್ತೀಯಾ ಅಂತ ರಾಮರನ್ನ ಕೇಳಿದ್ರೆ ಬರ್ತೀವಿ ಅಂತ ಒಪ್ಕೊಳ್ತಾರೆ. ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋಗುವಂತಹ ಪ್ರಸಂಗದಲ್ಲಿ ಅಹಲ್ಯ ಗೌತಮರ ಆಶ್ರಮದ, ಮಿಥಿಲೆಗೆ ಹೋಗೋಕೆ ಎಷ್ಟೋ ದಾರಿಗಳಿದೆ, ಆದರೆ ಅಹಲ್ಯ ಗೌತಮರ ಆಶ್ರಮದ ಮೂಲಕ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾರೆ. ಅಹಲ್ಯ ಶಾಪ ವಿಮೋಚನ ಮಾಡಬೇಕು ಅಂತ ವಿಶ್ವಾಮಿತ್ರರ ಮನಸ್ಸು. ರಾಮನ ಮೊದಲನೇ ದಿನ ಉಪನ್ಯಾಸದಲ್ಲಿ ನಾವು ಅನುಸಂಧಾನ ಮಾಡಿದ್ವಿ. ರಾಮನ ಪಾದಾರವಿಂದ ಪಾವನತ್ವ ಅದರ ಸ್ಪರ್ಶ ಆಗಿದ ತಕ್ಷಣ ಅಹಲ್ಯ ಶಾಪ ವಿಮೋಚನ ಆಯಿತು ಅಂತ ಹೇಳಿ ವಿಶ್ವಾಮಿತ್ರರ ಆ ದಾರಿಯಿಂದ ಕರ್ಕೊಂಡು ಹೋಗಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಒಂದು ಕುಲದ ಪರಿಚಯ ಉಂಟಾಗಬೇಕು, ಇಲ್ಲ ರೆಕಮೆಂಡೇಶನ್ ಉಂಟಾಗಬೇಕು ಅಂತ ಹೇಳಿದ್ರೆ ಕುಲಗುರು ಮಾಡಬೇಕು. ಅದನ್ನು ಈಗಿನ ಥರ ಭಾರತ್ಮ್ಯಾಟ್ರಿಮೋನಿ.com, ತಮಿಳ್ಮ್ಯಾಟ್ರಿಮೋನಿ.com, ಮ್ಯಾರೇಜ್ ಕನ್ಸಲ್ಟೆಂಟ್ಸು ಎಲ್ಲ ಇರಲಿಲ್ಲ. ಕುಲಗುರು ಏನು ಹೇಳಿದ್ರೋ ಆ ಥರ ನಡೀತಾ ಇದ್ರು ರಾಜರು. ಶತಾನಂದರು, ಅಹಲ್ಯ ಗೌತಮರ ಪುತ್ರರು, ಅಲ್ಲಿ ಮಿಥಿಲಾ ನಗರದಲ್ಲಿ ಜನಕ ಮಹಾರಾಜನಿಗೆ ಕುಲಗುರು. ಶತಾನಂದರ ಹತ್ರ ಹೋಗಿ ರಾಮ ಶಾಪ ವಿಮೋಚನೆ ಮಾಡ್ದ ಅಂತ ಹೇಳಿದ್ರೆ ಅಲ್ಲಿಂದ ರೆಕಮೆಂಡೇಶನ್ ಸಿಗತ್ತೆ ಅಂತ ಹೇಳಿಬಿಟ್ಟು, ಮ್ಯಾನೇಜರಲ್ ಲೆಸನ್ಸ್ ಫ್ರಮ್ ರಾಮಾಯಣ ಅಂತ ಹೇಳಿಬಿಟ್ಟು ನಾವು ನೋಡಿದ್ರೆ ಅಲ್ಲಿ ಶತಾನಂದರ ಹತ್ರ ಅಲ್ಲಿ ಸರಿ ಅನ್ಸ್ಕೋಬೇಕು ಜನಕ ಮಹಾರಾಜ. ಅದಕ್ಕೆ ಈ ಕಡೆ ಅಹಲ್ಯ ಶಾಪ ವಿಮೋಚನವನ್ನು ಮಾಡಿಸ್ಕೊಂಡು ಹೋಗಿ ಮಿಥಿಲಾ ನಗರದ ದ್ವಾರ ಪ್ರವೇಶ ಇನ್ನೇನು ಮಾಡಬೇಕು, ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ತಿಳಿದಿದ ತಕ್ಷಣ ಜನಕ ಮಹಾರಾಜ ಸಾಕ್ಷಾತ್ ಹೋಗ್ತಾರೆ. ಹೋಗಿ ನಿಂತುಕೊಂಡು ಆಶ್ಚರ್ಯದಿಂದ ದರ್ಶನ ಮಾಡ್ತಾರೆ. ಅಶ್ವಿನಿ ಕುಮಾರರ ಥರ ರಾಮ ಲಕ್ಷ್ಮಣರು ನಿಂತಿರ್ತಾರೆ. ಬಾಯಲ್ಲಿ ಬಂದಿರುವಂತಹ ಮೊದಲನೇ ಮಾತು, ಇಮೌ ಕುಮಾರೌ ಭದ್ರಂತೆ, ಮಂಗಳವಾಗಲಿ ಮಂಗಳವಾಗಲಿ ಅಂತ ಬಾಯಲ್ಲಿ ಮೊದಲು ಬರುತ್ತೆ. ಯಾಕಂದರೆ ಜನಕ ಮಹಾರಾಜ ಕರ್ಮಯೋಗಿ. ಕೃಷ್ಣ ಭಗವದ್ಗೀತೆಯಲ್ಲಿ
ಆಸ್ಥಿತಃ ಜನಕಾದಯ ಕರ್ಮಯೋಗಕ್ಕೆ ಉದಾಹರಣೆಯನ್ನು ಹೇಳುವಂತಹ ಪ್ರಸಂಗದಲ್ಲಿ ಜನಕ ಮಹಾರಾಜನ ಉದಾಹರಣೆಯನ್ನು ಕೃಷ್ಣ ಅವನ ಬಾಯಿಂದ ನುಡಿದಿದ್ದಾನೆ ಭಗವದ್ಗೀತೆಯಲ್ಲಿ. ಕರ್ಮಯೋಗಿಗಳು ಬಾಯಲ್ಲಿ ಯಾವಾಗಲೂ ಶುಭವನ್ನು ನುಡಿತಾರೆ. ಮೊದಲನೇ ಸಾಲಿನಲ್ಲೇ ಇಮೌ ಕುಮಾರೌ ಭದ್ರಂತೆ, ಮಂಗಳವಾಗಲಿ. ಇಮೌ ಕುಮಾರೌ ಭದ್ರಂತೆ ದೇವತುಲ್ಯ ಪರಾಕ್ರಮೌ ಗಜಸಿಂಹಗತಿ ವೀರೌ ಶಾರ್ದೂಲ ವೃಷಭೋಪಮೌ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗತೂಣೀ ಧನುರ್ಧರೌ ಅಶ್ವಿನ ವಿವರೂಪಿಣ್ಯೌ ಸಮುಪಸ್ಥಿತ ಯೌವನೌ ಯದೃಚ್ಛಯೇವ ಗಾಂ ಪ್ರಾಪ್ತೌ ದೇವಲೋಕ ದಿವಾಮರೌ ಕಥಂ ಪದ್ಮಾಮಿವ ಪ್ರಾಪ್ತೌ ಕಿಮರ್ಥಂ ಕಸ್ಯ ವಾ ಮುನೇ ವರಾಯುಧಧರೌ ವೀರೌ ಕಸ್ಯ ಪುತ್ರೌ ಮಹಾಮುನೇ ಭೂಷಯಂತೌ ಇಮಂ ದೇಶಂ ಚಂದ್ರಸೂರ್ಯಾವಿವಾಂಬರಂ ಪರಸ್ಪರಸ್ಯ ಸದೃಶೌ ಪ್ರಮಾಣೇಂಗಿತಚೇಷ್ಟಿತೈಃ ಕಾಕಪಕ್ಷಧರೌ ವೀರೌ ಶ್ರೋತುಮಿಚ್ಛಾಮಿ ತತ್ವತಃ. ಶ್ರೋತುಮಿಚ್ಛಾಮಿ ತತ್ವತಃ. ಜನಕ ಮಹಾರಾಜರ ಬಾಯಲ್ಲಿ ಇಂಗಿತ ಜ್ಞಾನ ನೋಡಿ. ಜನಕ ಮಹಾರಾಜನಿಗೆ ಶ್ರೋತುಮಿಚ್ಛಾಮಿ ತತ್ವತಃ ಪರತತ್ವವನ್ನೇ ಕರ್ಕೊಂಡ್ಬಂದಂಗಿದೆ. ಶ್ರೋತುಮಿಚ್ಛಾಮಿ ತತ್ವತಃ. ಅಹಂ ವೇದ್ಮಿ ಮಹಾತ್ಮಾನಂ ಅಂತ ನಿಂತ್ಕೊಂಡು ದಶರಥನ ಮುಂದೆ ನುಡಿದ್ರಲ್ಲ. ದಶರಥರು ಇವನು ಯಾರು ಅಂತ ಕೇಳಲಿಲ್ಲ, ಆದರೆ ನೀವೇ ಬಾಯಿ ತೆಗೆದು ಹೇಳಿಬಿಟ್ರಿ ಇವನು ಯಾರು ಅಂತ ಹೇಳಿ. ಆದರೆ ಈವಾಗ ಬಾಯಿ ಬಿಟ್ಟು ನಾನು ಕೇಳ್ತಾ ಇದ್ದೀನಿ, ಯಾರಿವರು ಕಥಂ ಪದ್ಮಮಿವಾ ಪ್ರಾಪ್ತೌ ಕಿಮರ್ಥಂ ಕಸ್ಯ ವಾ ಮುನೇ ಪರಸ್ಪರಸ್ಯ ಸದೃಶೌ ಪ್ರಮಾಣೇಂಗಿತ ಚೇಷ್ಟಿತೈ ಕಾಕಪಕ್ಷಧರೌ ವೀರೌ ಶ್ರೋತುಮಿಚ್ಛಾಮಿ ತತ್ವತಃ. ಶರೀರದ ಮೇಲೆ ಅಭಿಮಾನ ಇಲ್ಲದೆ ಇರುವಂತಹ ಜನಕ ಮಹಾರಾಜರು ಸಾಕ್ಷಾತ್ ಶ್ರೀಮನ್ನಾರಾಯಣ ಬಂದಿದ್ದಾನೇನು ಅಂತಹ ಮನಸ್ಸಲ್ಲಿ ಧರಿಸ್ಕೊಂಡು ಕೇಳ್ತಾರೆ. ಕೇಳಿದ ತಕ್ಷಣ ಸಂಕ್ಷೇಪವಾಗಿ ಹೇಳಿ ಶತಾನಂದರ ಹತ್ರ ಮುಂದೆ ಹೋಗಿ ಶತಾನಂದರಿಗೆ ಹೇಳ್ತಾರೆ, ನಿಮ್ಮ ತಾಯಿ ತಂದೆ ಸೌಖ್ಯವಾಗಿದ್ದಾರೆ ಅಂತ ಹೇಳಿ. ಶತಾನಂದರು 15 ಅಧ್ಯಾಯ ಬಾಲಕಾಂಡದಲ್ಲಿ, ಸೀತಾ ಕಲ್ಯಾಣಕ್ಕೆ ಮುಂಚೆ ಭಗವದ್ ಬಂಧುವರೇ 15 ಅಧ್ಯಾಯ ಬಾಲಕಾಂಡದಲ್ಲಿ ವಿಶ್ವಾಮಿತ್ರರ ಹಿರಿಮೆ ಹೇಳುತ್ತೆ. ವಿಶ್ವಾಮಿತ್ರರ ಹಿರಿಮೆ, ವಿಶ್ವಾಮಿತ್ರರು ಮಾಡಿರುವಂತಹ ತಪಸ್ಸು, ವಿಶ್ವಾಮಿತ್ರರು ವಿಶ್ವಕ್ಕೆ ಮಾಡಿರುವಂತಹ ಅನುಗ್ರಹ. 15 ಅಧ್ಯಾಯ ಶತಾನಂದರು ರಾಮನಿಗೆ ಹೇಳಿರುವಂತಹ ಸಂವಾದ ಅದು. 15 ಅಧ್ಯಾಯಗಳಲ್ಲಿ ಹೇಳಿ ಅದಾದ ಮೇಲೆ ವಿಶ್ವಾಮಿತ್ರರು ಜನಕ ಮಹಾರಾಜನನ್ನು ನೋಡಿ ಹೇಳ್ತಾರೆ, ರಾಮ ನೀವು ಸ್ವಯಂವರಕ್ಕೆ ಇಟ್ಟಿರುವಂತಹ ಧನುಷು ಅದನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಅಂತ ಹೇಳಿ ಕೇಳ್ತಾರೆ. ಯಾಕಂದರೆ ಒಂದು ಚಿಕ್ಕ ಮಗುವಿಗೆ ನೋಡಬೇಕು ಅಂತ ಆಸೆ ಇರುತ್ತೆ. ಆ ಥರ ರಾಮ ಆಸೆ ಪಡ್ತಾ ಇದ್ದಾನೆ. ವಿಶ್ವಾಮಿತ್ರಸ್ತು ಧರ್ಮಾತ್ಮ ಶ್ರುತ್ವಾ ಜನಕ ಭಾಷಿತಂ ವತ್ಸ ರಾಮಧನು ಪಶ್ಯ ಇತಿ ರಾಘವಮಬ್ರವೀತ್. ಆ ಧನುಷನ್ನು ತಗೊಂಬಂದು ಸ್ವಯಂವರದ ಒಂದು ಸಭೆಯಲ್ಲಿ ಇಟ್ಟಾಗ ರಾಜರೆಲ್ಲ ಹೋಗ್ತಾರೆ. ಚಿತ್ರಗಳಲ್ಲಿ ತಾವೆಲ್ಲ ನೋಡಿರ್ತೀರ. ಒಬ್ರಿಗೂ ಎತ್ತೋಕ್ಕಾಗಲ್ಲ. ರಾವಣನೂ ಬಂದಿರ್ತಾನೆ, ಅವನು ಬೀಳ್ತಾನೆ. ವತ್ಸರಾಮಧನು ಪಶ್ಯ ವ್ಯಾಖ್ಯಾನ ಮಾಡ್ತಾರೆ ತನುಶ್ಲೋಕಿ ರಾಮಾಯಣದಲ್ಲಿ ಇದಕ್ಕೆ. ವತ್ಸ ರಾಮಧನು ಪಶ್ಯ, ವತ್ಸರಾಮಧನು ಪಶ್ಯ, ವತ್ಸ ರಾಮಧನು ಪಶ್ಯ. ಇಲ್ಲಿ ವತ್ಸರಾಮ ಬಾಲಕನಾಗಿರುವಂತಹ ರಾಮನೇ, ಪುತ್ರನಾಗಿರುವಂತಹ ರಾಮನೇ. ಧನುಪಶ್ಯ ಧನುಸ್ಸನ್ನು ನೋಡು. ವತ್ಸ ಹೇ ವತ್ಸ ರಾಮಧನುಪಶ್ಯ ರಾಮನಿಗೇ ಮೀಸಲಾಗಿರುವಂತಹ ಧನುಸ್ಸನ್ನು ನೋಡು. ಪಶ್ಯ ಅಂತ ಹೇಳೋ ಅಷ್ಟೊತ್ತಿಗೆ ಅಲ್ಲಿ ದೊಡ್ಡ ಶಬ್ದ ಉಂಟಾಗತ್ತಂತೆ. ರಾಮ ಗುರು ಆಗದೆ ಹೆಂಗೆ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಈವನ್ ಬಿಫೋರ್ ಕಂಪ್ಲೀಟಿಂಗ್ ದ ಸೆಂಟೆನ್ಸ್ ಕೆಲಸ ಆಗಿಬಿಟ್ಟಿರುತ್ತಲ್ಲಿ. ವತ್ಸ ರಾಮಧನುಪಶ್ಯ ಗುರುವಿನ ಇಂಗಿತ ಜ್ಞಾನ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಪಶ್ಯ ಅಂತ ನೋಡಿದ್ರೆ
ಪಶ್ಯ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡು ಇತಿ ರಾಘವಮಬ್ರವೀತ್ ಯದ್ಯಸ್ಯ ಧನುಷೋ ರಾಮಃ ಕುರ್ಯಾತ್ ಆರೋಪಣಂ ಮುನೆ ಸುತಾಂ ಆಯೋಜಿನಾಂ ಸೀತಾಂ ದದ್ಯಾಂ ದಾಶರಥೇಕಹಂ. ಇಲ್ಲಿ ಪಶ್ಯ ಅಂತ ಹೇಳಿದ ತಕ್ಷಣ ರಾಮ ಹೋಗಿ ಆ ಧನುಸ್ಸನ್ನು ಅದರ ಹಗ್ಗವನ್ನು ಕಟ್ಟುವಂತಹ ಪ್ರಸಂಗ, ಆ ಧನುರ್ಭಂಜನವನ್ನು ಪರಮಾತ್ಮ ಮಾಡ್ತಾನೆ ರಾಮ. ಆ ಧನುರ್ಭಂಜನ ಮಾಡಿದ ತಕ್ಷಣ ಚಂಪೂ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಭೋಜಮಹಾಕವಿ ಹೇಳ್ತಾನೆ, ಆ 4 ಲೋಕಕ್ಕೂ 4 ದಿಕ್ಕಲ್ಲಿ ಆ ಶಬ್ದದ ಹೃಂಕಾರ ಉಂಟಾಗತ್ತೆ. ರಾಮೇ ಬಾಹುಬಲಂ ವಿವೃಣ್ವತಿ ಧನುರ್ವಂಶೇ ಗುಣಾರೋಪಣಂ ಮಾ ಭೂತ್ ಕೇವಲಮಾತ್ಮನಾ ತಿಲಕಿತೆ ವಂಶೇಪಿ ವೈಕರ್ತನೇ ಆಕೃಷ್ಟಂ ನಿತರಾಂ ತದೇವ ನ ಪರಂ ಸೀತಾಮನೋಪಿ ಧೃತಂ ಭಂಗಸ್ತಸ್ಯ ನ ಕೇವಲಂ ಕ್ಷಿತಿಭುಜಾಂ ದೋಸ್ತಂಬರಂಭಸ್ಯ ಚ. ಪರಮಾತ್ಮ ಬಿದಿರಿನ ಕೋಲೆಗೆ ವಂಶವನ್ನ, ವಂಶ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಬಿದಿರಿನ ಕೋಲೆಗೆ ಒಂದು ಹೆಸರು. ಆ ವಂಶವನ್ನ ಮಾತ್ರ ಪರಮಾತ್ಮ ಧನುರ್ಭಂಜನ ಮಾಡಲಿಲ್ಲ, ಸೂರ್ಯ ವಂಶಕ್ಕೆ ಒಂದು ಉತ್ತಮವಾಗಿರುವಂತಹ ಸ್ಥಿತಿಯನ್ನು ಅವನು ಏರ್ಪಡಿಸ್ದ ಅಂತ ಹೇಳಿಬಿಟ್ಟು ಹೇಳ್ತಾರೆ. ವಂಶೇ ಗುಣಾರೋಪಣಂ, ಗುಣ ಅಂತ ಹೇಳಿದ್ರೆ ಹಗ್ಗ, ಆ ವಂಶಕ್ಕೆ ಗುಣವನ್ನು ಆರೋಪಣೆ ಮಾಡಲಿಲ್ಲ, ಸೂರ್ಯ ವಂಶದ ಗುಣವನ್ನು ಹೊರತಂದ ರಾಮಚಂದ್ರ. ಭಾಸ್ಕರೇಣ ಪ್ರಭಾಯತ ಅಂತ ಹೇಳಿಬಿಟ್ಟು ಹೆಂಗೆ ಸೀತೆ ಹೇಳ್ತಾಳೋ, ರಾಮಾನುವಂತಹ ಸೂರ್ಯನಿಗೆ ಒಂದು ಪ್ರಭೆಯನ್ನು ಏರ್ಪಡಿಸ್ಕೊಂಡ ಸೀತೆಯ ವಿವಾಹದಿಂದ ಅಂತ ಹೇಳಿಬಿಟ್ಟು ವಾಲ್ಮೀಕಿ ರಾಮಾಯಣದಿಂದ ಅವರು ತಗೊಂಡು ಕಾಳಿದಾಸ ರಘುವಂಶದಲ್ಲಾಗಲಿ ಭೋಜಮಹಾಕವಿ ಚಂಪೂ ರಾಮಾಯಣದಲ್ಲಾಗಲಿ ಹೇಳ್ತಾರೆ. ವಂಶೇ ಗುಣಾರೋಪಣಂ ಅಂತ ಹೇಳುವಂತಹ ಪ್ರಸಂಗದಲ್ಲಿ ಇಲ್ಲಿ ಸೀತಾ, ಕೀರ್ತಿ, ಲಜ್ಜೆ ಅಂತ 3 ವಧುಗಳು ಬಂದು ನಿಂತ್ಕೊಳ್ತಾರಂತೆ ರಾಮನ ಮುಂದೆ. ರಾಮನನ್ನು ಸೀತೆ ವಿವಾಹವಾಗ್ತಾಳೆ, ರಘುವಂಶವನ್ನು ಕೀರ್ತಿ ವಿವಾಹವಾಗ್ತಾಳೆ, ಬೇರೆ ರಾಜರನ್ನು ಲಜ್ಜೆ ವಿವಾಹವಾಗ್ತಾಳೆ ಅಂತ ಹೇಳಿಬಿಟ್ಟು ಚಂಪೂ ರಾಮಾಯಣದಲ್ಲಿ ಅತ್ಯದ್ಭುತವಾಗಿ ಹೇಳ್ತಾರೆ. ಜನಕಾನಾಂ ಕುಲೆ ಕೀರ್ತಿಂ ಆಹರಿಷ್ಯತಿ ಮೇ ಸುತ ಸೀತಾ ಭರ್ತಾರಮಾಸಾದ್ಯ ರಾಮಂ ದಶರಥಾತ್ಮಜಂ. ಜನಕ ಮಹಾರಾಜ ಪಾಣಿಗ್ರಹಣ ಮಾಡೋಕ್ಕೆ ಸಿದ್ಧರಾಗಿ ನಿಂತಿರುವಂತಹ ಪ್ರಸಂಗದಲ್ಲಿ ರಾಮ ಹೇಳ್ತಾನೆ, ಅಪ್ಪನನ್ನು ಕರೆಸಬೇಕು, ಆವಾಗಲೇ ನಾನು ಮದುವೆ ಆಗೋದು ಅಂತ ಹೇಳಿ ದಶರಥನಿಗೆ ವಾಟ್ಸ್ಯಾಪ್ ಕಳಿಸ್ತಾರೆ. ದಶರಥನಿಗೆ ವಾಟ್ಸ್ಯಾಪ್ ಕಳಿಸಿದ ತಕ್ಷಣ ಅಲ್ಲಿಂದ ಅಯೋಧ್ಯೆಯಿಂದ ಎಲ್ಲರೂ ಬರ್ತಾರೆ. ಅಯೋಧ್ಯೆಯಿಂದ ಬಂದಿದ ತಕ್ಷಣ ಇಲ್ಲಿ ಸೀತಾ ವಿವಾಹ ಆಗಬೇಕು. ಒಂದು ಕಡೆ ರಾಮನ ಗೋಷ್ಠಿ, ಒಂದು ಕಡೆ ಸೀತೆ ಗೋಷ್ಠಿ, ಒಂದು ಕಡೆ ದಶರಥನ ಗೋಷ್ಠಿ, ಒಂದು ಕಡೆ ಜನಕ ಮಹಾರಾಜನ ಗೋಷ್ಠಿ, ಒಂದು ಕಡೆ ವಸಿಷ್ಠರು ಕೂತ್ಕೊಂಡಿರುವಂತಹ ಪ್ರಸಂಗದಲ್ಲಿ ಅವರು ಹೇಳ್ತಾರೆ, ನಮ್ಮ ಸೂರ್ಯ ವಂಶ ಎಂತಹ ವಂಶ ಅಂತ ಹೇಳಿ. ಮನುಷ್ಯರ ವಿವಾಹದಲ್ಲಿ ಪ್ರವರ 3 ತಲೆಮಾರು ಹೇಳ್ತಾರೆ. ಇಲ್ಲಿ ರಾಮನ ವಿವಾಹದಲ್ಲಿ ಬ್ರಹ್ಮನಿಂದ ಆರಂಭಿಸಿ ಪ್ರವರವನ್ನು ಹೇಳ್ತಾರೆ. ರಾಮನ ಪ್ರವರ ಬ್ರಹ್ಮನಿಂದ ಆರಂಭಿಸಿ ರಾಮಾಯಣದಲ್ಲಿ 2 ಕಡೆ ವಸಿಷ್ಠರು ಹೇಳ್ತಾರೆ. ಒಂದು ರಾಮ ಸೀತಾ ವಿವಾಹದಲ್ಲಿ ಒಂದು ಕಡೆ, ಇನ್ನೊಂದು ಭರತ ಪಾದುಕೆಯನ್ನು ಸ್ವೀಕಾರ ಮಾಡೋಕ್ಕೆ ಹೋದಾಗ ಚಿತ್ರಕೂಟದಲ್ಲಿ ಬ್ರಹ್ಮನಿಂದ ಆರಂಭಿಸಿ ಇಕ್ಷ್ವಾಕು ವಂಶದಲ್ಲಿ ಯಾರ್ಯಾರು ರಾಜ್ಯವನ್ನು ಧರಿಸ್ಕೊಂಡ್ರೋ
ಜ್ಯೇಷ್ಠರು ಮಾತ್ರ ಸಿಂಹಾಸನದ ಮೇಲೆ ಕೂತಿದ್ದು ಅಂತ ಹೇಳೋಕ್ಕೋಸ್ಕರ ಅಲ್ಲಿ ವಸಿಷ್ಠರು ಹೇಳ್ತಾರೆ. ರಾಮನ ವಂಶ ರಘುವಂಶವನ್ನು ಯಾರು ಶ್ರವಣ ಮಾಡ್ತಾರೋ ಅವರ ಪಾತಕಗಳೆಲ್ಲ ಪರಿಪೂರ್ಣವಾಗಿ ಹೋಗತ್ತೆ ಅಂತ ಈ ಒಂದು ಅಧ್ಯಾಯಕ್ಕೆ ಗೋವಿಂದರಾಜರು ವ್ಯಾಖ್ಯಾನ ಬರೆಯುವಂತಹ ಪ್ರಸಂಗದಲ್ಲಿ ಬರೀತಾರೆ. ರಾಮನ ವಂಶ ಅತ್ಯದ್ಭುತವಾಗಿರುವಂತಹ ವಂಶ. ಇಲ್ಲಿ ಪ್ರವರವನ್ನು ಹೇಳುವಾಗ ರಾಮನ ತಲೆಮಾರನ್ನು ಪರಿಪೂರ್ಣವಾಗಿ ಹೇಳ್ತಾರೆ. ಆನ್ಸೆಸ್ಟರ್ಸ್: ಬ್ರಹ್ಮನ ಪುತ್ರ ಮರೀಚಿ, ಮರೀಚಿಯ ಪುತ್ರ ಕಶ್ಯಪ, ಕಶ್ಯಪನ ಪುತ್ರ ವಿವಸ್ವಾನ್, ವಿವಸ್ವಾನಿನ ಪುತ್ರ ವೈವಸ್ವತ ಮನು, ವೈವಸ್ವತ ಮನುವಿನ ಪುತ್ರ ಇಕ್ಷ್ವಾಕು, ಇಕ್ಷ್ವಾಕುವಿನ ಪುತ್ರ ಕುಕ್ಷಿ, ಕುಕ್ಷಿಯ ಪುತ್ರ ವಿಕುಕ್ಷಿ, ವಿಕುಕ್ಷಿಯ ಪುತ್ರ ಬಾಣ, ಬಾಣನ ಪುತ್ರ ಅನರಂಗ, ಅನರಂಗನ ಪುತ್ರ ಪೃಥು, ಪೃಥುವಿನ ಪುತ್ರ ತ್ರಿಶಂಕು, ತ್ರಿಶಂಕುವಿನ ಪುತ್ರ ದುಂಧುಮಾರ, ದುಂಧುಮಾರನ ಪುತ್ರ ಯವನಾಶ್ವ, ಯವನಾಶ್ವನ ಪುತ್ರ ಮಾಂಧಾತ, ಮಾಂಧಾತ ಪುತ್ರ ಸುಸಂಧಿ, ಸುಸಂಧಿಯ ಪುತ್ರ ಧ್ರುವಸಂಧಿ, ಧ್ರುವಸಂಧಿಯ ಪುತ್ರ ಭರತ, ಭರತನ ಪುತ್ರ ಅಸಿತ, ಅಸಿತನ ಪುತ್ರ ಸಗರ, ಸಗರನ ಪುತ್ರ ಅಸಮಂಜಸ್, ಅಸಮಂಜಸನ ಪುತ್ರ ಅಂಶುಮಾನ್, ಅಂಶುಮಾನಿನ ಪುತ್ರ ದಿಲೀಪ, ದಿಲೀಪನ ಪುತ್ರ ಭಗೀರಥ, ಭಗೀರಥನ ಪುತ್ರ ಕಕುತ್ಸ್ಥ, ಕಕುತ್ಸ್ಥನ ಪುತ್ರ ರಘು, ರಘುವಿನ ಪುತ್ರ ಕಲ್ಮಾಶಪಾದ, ಕಲ್ಮಾಶಪಾದನ ಪುತ್ರ ಶಂಕಣ, ಶಂಕನನ ಪುತ್ರ ಸುದರ್ಶನ, ಸುದರ್ಶನನ ಪುತ್ರ ಅಗ್ನಿವರ್ಣ, ಅಗ್ನಿವರ್ಣನ ಪುತ್ರ ಶೀಘ್ರಕ, ಶೀಘ್ರಕನ ಪುತ್ರ ಮನು, ಮನುವಿನ ಪುತ್ರ ಪ್ರತಿಶ್ರುತ, ಪ್ರತಿಶ್ರುತನ ಪುತ್ರ ಅಂಬರೀಷ, ಅಂಬರೀಷನ ಪುತ್ರ ನಹುಷ, ನಹುಷನ ಪುತ್ರ ಯಯಾತಿ, ಯಯಾತಿಯ ಪುತ್ರ ನಾಭಾಗ, ನಾಭಾಗನ ಪುತ್ರ ಅಜ, ಅಜನ ಪುತ್ರ ದಶರಥ. ಈ ದಶರಥನ 4 ಪುತ್ರರಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರಲ್ಲಿ ರಾಮನಿಗೆ ಕೊಟ್ಟು ಸೀತೆಯ ವಿವಾಹವನ್ನು ಮಾಡಬೇಕು ಅಂತ ನಿಶ್ಚಿತಾರ್ಥ ಮಾಡೋಣ ಅಂತ ಹೇಳಿಬಿಟ್ಟು ಪ್ರವರವನ್ನು, ರಾಮನ ಪ್ರವರವನ್ನು ಅತ್ಯದ್ಭುತವಾಗಿ ಹೇಳ್ತಾರೆ. ಅಸ್ಮಾತ್ ದಶರಥ ಜಾತೌ ಭ್ರಾತರೌ ರಾಮ ಲಕ್ಷ್ಮಣೌ ಅಂತ ರಾಮಾಯಣದಲ್ಲಿ. ಇಲ್ಲಿ ವರ್ಣವನ್ನು ಏರ್ಪಡಿಸ್ಕೊಳ್ಳುವಂತಹ ಜನಕ ಮಹಾರಾಜರು ನೋಡ್ತಾರೆ, ನಮ್ಮ ವಂಶ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ಸೀತೆ ಅಯೋನಿಜೆ, ರಾಮ ಗರ್ಭವಾಸ ಮಾಡಿದ್ದಾನೆ. ಸೀತೆಯ ಹಿರಿಮೆ ಜಾಸ್ತಿನಾ ರಾಮನ ಹಿರಿಮೆ ಜಾಸ್ತಿನಾ ಅಂತ ಹೇಳಿ ಮಿಥಿಲಾವಾಸಿಗಳು ಹೇಳ್ತಾರೆ. ಯಾಕಂದರೆ ಅಯೋನಿಜಳು ಸೀತೆ, ರಾಮ 12 ವರ್ಷ ಗರ್ಭವಾಸ ಮಾಡಿ 12 ತಿಂಗಳು ಗರ್ಭವಾಸ ಮಾಡಿದ್ದಾನೆ. ನಿಮಿಯ ಪುತ್ರ ಮಿಥಿ, ಮಿಥಿಯ ಪುತ್ರ ಉದಾವಸು, ಉದಾವಸುವ ಪುತ್ರ ನಂದಿವರ್ಧನ, ನಂದಿವರ್ಧನ ಪುತ್ರ ಮೊದಲನೇ ಜನಕ, ಜನಕವನ್, ಜನಕನ ಪುತ್ರ ಸುಕೇತ, ಸುಕೇತನ ಪುತ್ರ ದೇವರಥ, ದೇವರಥನ ಪುತ್ರ ಬೃಹದ್ರಥ, ಬೃಹದ್ರಥನ ಪುತ್ರ ಮಹಾವೀರ, ಮಹಾವೀರನ ಪುತ್ರ ಸುಧೃತಿ, ಸುಧೃತಿಯ ಪುತ್ರ ದೃಷ್ಟಕೇತು, ದೃಷ್ಟಕೇತುನ ಪುತ್ರ ಹರಿಯಶ್ವ, ಹರಿಯಶ್ವನ ಪುತ್ರ ಮರುಪ್ರತಿದ್ರಕ, ಮರುಪ್ರತಿದ್ರಕ ಪುತ್ರ ದೇವಮೀರ, ದೇವಮೀರನ ಪುತ್ರ ವಿಬುಧ, ವಿಬುಧನ ಪುತ್ರ ಮಹೀದ್ರಕ, ಮಹೀದ್ರಕನ ಪುತ್ರ ಕೀರ್ತಿರಾರ್ಧಕ, ಕೀರ್ತಿರಾಧಕನ ಪುತ್ರ ಮಹಾರೋಮ, ಮಹಾರೋಮನ ಪುತ್ರ ಸ್ವರ್ಣರೋಮ, ಸ್ವರ್ಣರೋಮನ ಪುತ್ರ ಹೃಸ್ವರೋಮ, ಹೃಸ್ವರೋಮನ 2 ಮಕ್ಕಳಲ್ಲಿ ನನ್ನ ದೊಡ್ಡ ಅಗ್ರಜ ಕುಶಧ್ವಜ ಜನಕ ನನ್ನ ಪುತ್ರಿಯಾಗಿರುವಂತಹ ಸೀತೆಯನ್ನು ನಾನು ರಾಮನಿಗೆ ಕೊಟ್ಟು ವಿವಾಹ ಮಾಡಿಸ್ತೀನಿ ಅಂತ ಹೇಳಿ ಜ್ಯೇಷ್ಠೋಹ ಮನುಜೋ ಭ್ರಾತ ಮಮ ವೀರ ಕುಶಧ್ವಜ ಅಂತ ಹೇಳಿ ಪ್ರವರಗಳಾಗತ್ತೆ. ಇನ್ವಿಟೇಷನನ್ನು ಅಲ್ಲಿ ಆವಾಗ ತೀರ್ಮಾನ ಆಗತ್ತೆ. ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ಕುಶಧ್ವಜನ ಮಾಂಡವಿ ಶ್ರುತಿಕೀರ್ತಿಯನ್ನು ಭರತ ಶತ್ರುಘ್ನರಿಗೆ ಕೊಟ್ಟು ವಿವಾಹವಾಗಬೇಕು ಅಂತ ತೀರ್ಮಾನ ಆದಮೇಲೆ ವಿವಾಹ ಮಹೋತ್ಸವಕ್ಕೆ ಆಹ್ವಾನ ಪತ್ರಿಕೆಯನ್ನು ಬರೀತಾರೆ. ಆಹ್ವಾನ ಪತ್ರಿಕೆಯನ್ನು ಬರೆಯುವಂತಹ ಪ್ರಸಂಗದಲ್ಲಿ ಕಾವೇರಿ ವಿರಜಾಸೋಯಂ, ವೈಕುಂಠಂ ರಂಗಮಂದಿರಂ,
ಸವಾಸುದೇವ ರಂಗೇಶ ಪ್ರತ್ಯಕ್ಷ ಪರಮಂ ಪದಂ ಅಂತ ಧ್ಯಾನ ಶ್ಲೋಕ. ಯಾಕಂದರೆ ರಾಮವಂಶಕ್ಕೆ ಆರಾಧ್ಯ ದೇವತೆ ರಂಗನಾಥ. ಅದಕ್ಕೆ ರಂಗನಾಥನನ್ನು ಧ್ಯಾನಿಸಿ ವಿವಾಹ ಮಹೋತ್ಸವ ಆಹ್ವಾನ ಪತ್ರಿಕಾ, ಶ್ರೀ ಮಿಥಿಲಾ ಕ್ಷೇತ್ರದಲ್ಲಿ ವಾಸವಾಗಿರುವ ಶ್ರೀ ಜನಕದಾಸನು ಮಾಡುವ ವಿಜ್ಞಾಪನೆಗಳು, ಉಭಯ ಕುಶಲೋಪರಿ ಸಾಂಪ್ರತ, ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರ್ಷ 1939, ಸರಿಯಾಗಿ ಅಂದರೆ ಶ್ರೀ ದುರ್ಮುಖಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಚತುರ್ದಶಿ, ಹಸ್ತ ನಕ್ಷತ್ರ. ಈ ಶುಭ ದಿವಸ ಅಂದರೆ ದಿನಾಂಕ 24/2016 ಬುಧವಾರ ಸಾಯಂಕಾಲ 7:35ರಿಂದ 8 ಗಂಟೆ ಒಳಗೆ ಸಲ್ಲುವ ಶುಭ ಲಗ್ನದಲ್ಲಿ ದಾಸನ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಹರಿದ್ರಾ ಕುಂಕುಮ ಶೋಭಿತ ಸೀತಾ ಮತ್ತು ಚಿರಂಜೀವಿ ರಾಜೇಶ್ರೀ ರಾಮ ಇವರ ವಿವಾಹ ಮಹೋತ್ಸವವನ್ನು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ, ಅವನದೇ ಆದ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ದಿನಾ ಅವನ ಚಿಂತನೆ ಮಾಡಿ 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 ಇಲ್ಲೇ ಬಂದು ನೆಲೆಸಿದ್ದಾನೆ ರಾಮಚಂದ್ರ. ಅವನದೇ ಆದ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನೆರವೇರಿಸಲು ಅವನೇ ಸಂಕಲ್ಪ ಮಾಡಿದ್ದಾನೆ. ಇದಕ್ಕೆ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ತಮ್ಮ ದಾಸಾನುದಾಸ ಜನಕ ಮಹಾರಾಜ ಅಂತ ಇನ್ವಿಟೇಷನ್. ಜನಕ ಮಹಾರಾಜ ಆವಾಗ ಪ್ರವರವನ್ನು ಹೇಳ್ತಾರೆ. ಜಜುರ್ವೇದ ಶಾಖಾಧ್ಯಾಯಿನೇ ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯತ್ರಯ ಋಷೇಯ ಪ್ರವರಾನ್ವಿತ ವಾಸಿಷ್ಠ ಗೋತ್ರೋದ್ಭವಾಯ ಇಕ್ಷ್ವಾಕು ವಂಶೋದ್ಭವಾಯ ಚತುರ್ದಶ ಭುವನಾಧೀಶ್ವರಾಯ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕಾಯ ತತ್ವಾತೀತಾಯ ಪರಾತ್ಪರಾಯ ಸಚ್ಚಿದಾನಂದಮೂರ್ತಯೇ ಸೂರ್ಯವಂಶ ಪಾವನಾಯ ನಾಭಾಗ ಮಹಾರಾಜವರ್ಮಣೋ ನಪ್ತ್ರೇ ಅಜಮಹಾರಾಜವರ್ಮಣ ಪೌತ್ರಾಯ ದಶರಥ ಮಹಾರಾಜವರ್ಮಣ ಪುತ್ರಾಯ ಶ್ರೀರಾಮಚಂದ್ರವರ್ಮಣೇ ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ವರೂಪಾಯ ವರಾಯ ಅಂತ ರಾಮನ ಪ್ರವರವನ್ನು ಮೊದಲು ಹೇಳ್ತಾರೆ. ಈ ಕಡೆ ಶತಾನಂದರು ಅವರೆಲ್ಲ ಸೇರಿಕೊಂಡು ಸೀತೆಯ ಪ್ರವರವನ್ನು ಹೇಳ್ತಾರೆ. ಯಜುರ್ವೇದ ಶಾಖಾಧ್ಯಾಯಿನೀಂ ಆಂಗೀರಸ ಆಯಾಸ್ಯ ಗೌತಮತ್ರಯ ಋಷೇಯ ಪ್ರವರಾನ್ವಿತ ಗೌತಮ ಗೋತ್ರೋದ್ಭವಾಂ ಚತುರ್ದಶ ಭುವನಾಧೀಶ್ವರೀಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಿಕಾಂ ಚಂದ್ರವಂಶೋದ್ಭವಾಂ ನಿಮಿವಂಶೋದ್ಭವಸ್ಯ ಸ್ವರ್ಣರೋಮ ಮಹಾರಾಜವರ್ಮಣೋ ನಪ್ತ್ರೀಂ ಹ್ರಸ್ವರೋಮ ಮಹಾರಾಜವರ್ಮಣ ಪೌತ್ರೀಂ ಜನಕ ಮಹಾರಾಜವರ್ಮಣ ಪುತ್ರೀಂ ಸೀತಾನಾಮ್ನೀಂ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ಸ್ವರೂಪಿಣೀಂ ಇಮಾಂ ಕನ್ಯಾಂ ಲೋಕಕ್ಷೇಮಾರ್ಥಂ ವೃಣೀಮಹೇ. ಭಗವಂತನಿಗೆ ಪ್ರವರವನ್ನು ಹೇಳುವಾಗ ಲೋಕಕ್ಷೇಮಾರ್ಥಂ ವೃಣೀಮಹೇ ಅಂತ ಹೇಳಬೇಕು. ಮನುಷ್ಯರಿಗೆ ಪ್ರವರವನ್ನು ಹೇಳುವಂತಹ ಪ್ರಸಂಗದಲ್ಲಿ ಧರ್ಮ ಪ್ರಜಾರ್ಥಂ ವೃಣೀಮಹೇ ಅಂತ ಹೇಳಬೇಕು. ಪ್ರಜೆಗಳು ಬಂದರೆ ಮಾತ್ರ ಸಾಲದು, ಧರ್ಮ ಪ್ರಜೆಗಳು ಬರಬೇಕು ಅಂತ ಹೇಳಿಬಿಟ್ಟು ತುಂಬ ಮುಖ್ಯ. ಯಾಕಂದರೆ ಮನುಷ್ಯರು ವಿವಾಹವಾಗೋಕ್ಕೆ ಸತ್ಸಂತಾನವನ್ನು ಏರ್ಪಡಿಸೋಕ್ಕೋಸ್ಕರ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಗೃಹಸ್ಥಾಶ್ರಮಕ್ಕೆ ಜ್ಯೇಷ್ಠಾಶ್ರಮ ಅಂತ ಹೆಸರು. ಧರ್ಮಸೂತ್ರಗಳಲ್ಲಿ ನಾವು ನೋಡುವಂತಹ ಪ್ರಸಂಗದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ಬರೀ ಕಾವಿ ಬಟ್ಟೆ ಹಾಕ್ಕೊಂಡ್ರೆ ಸನ್ಯಾಸಾಶ್ರಮ ಅಲ್ಲ, ತ್ಯಾಗದಿಂದ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸನ್ಯಾಸಾಶ್ರಮವನ್ನು ನಾವು ಪಾಲನೆ ಮಾಡಬಹುದು ಅಂತ ಹೇಳಿ ತ್ಯಾಗರಾಜರು ಗೃಹಸ್ಥಾಶ್ರಮದಲ್ಲಿದ್ದರು, ಪುರಂದರದಾಸರು ಗೃಹಸ್ಥಾಶ್ರಮದಲ್ಲಿದ್ದರು, ವೇದಾಂತ ದೇಶಕರು ಗೃಹಸ್ಥಾಶ್ರಮದಲ್ಲಿದ್ದರು. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸನ್ಯಾಸ ಧರ್ಮವನ್ನು ಪಾಲನೆ ಮಾಡಿದ್ರು. ಅದಕ್ಕೆ ಜ್ಯೇಷ್ಠಾಶ್ರಮ ಅಂತ ಹೇಳ್ತಾರೆ. ಅದಕ್ಕೆ ಸಂತಾನ ಪ್ರಾಪ್ತಿಗೋಸ್ಕರ ಗೃಹಸ್ಥಾಶ್ರಮವನ್ನು ಸತ್ಪ್ರಜೆಗಳಿಗೆ, ಅದಕ್ಕೆ ಪ್ರಜೆಗಳು ಉಂಟಾದರೆ ಸಾಲದು, ಸತ್ಪ್ರಜೆಗಳು ಧರ್ಮ ಪ್ರಜೆಗಳು ಉಂಟಾಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಧರ್ಮ ಪ್ರಜಾರ್ಥಂ ವೃಣೀಮಹೇ.
18 ದೇವವಾದ್ಯಗಳೆಲ್ಲ ನುಡಿಯತ್ತಂತೆ ಭಗವಂತನ ಸೀತಾ ಕಲ್ಯಾಣದಲ್ಲಿ. ಉತ್ತರೇ ನಿವಸೆ ಬ್ರಹ್ಮನ್ ಫಲ್ಗುನೀಭ್ಯಾಂ ತದೋಪಿ ವಾ ವೈವಾಹಿಕಂ ಪ್ರಶಂಸಂತಿ ಭವೋ ಯತ್ರ ಪ್ರಜಾಪತಿ. ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ವಿವಾಹ ಆಗತ್ತೆ. ಉತ್ತರ ಫಲ್ಗುಣಿ ನಕ್ಷತ್ರದ ದಿವಸ ಯುದ್ಧಕ್ಕೂ ಪರಮಾತ್ಮ ಹೊರಡ್ತಾನೆ. ರಾಮಾಯಣ ಅತ್ಯದ್ಭುತವಾಗಿ ಹೇಳುತ್ತೆ. ದಶರಥ ಗೋದಾನವನ್ನು ಮಾಡ್ತಾನೆ. ದಶರಥ ಗೋದಾನವನ್ನು ವಿವಾಹದ ಪೂರ್ವಾಂಗದಲ್ಲಿ ಗೋದಾನವನ್ನು ದಶರಥ ಮಾಡ್ತಾನೆ. ಇಲ್ಲಿ ನೋಡಿ, ಈಗಿನ ಕಾಲದಲ್ಲಿ ವರದ ಕಡೆಯವರು ಹಿಂದಿನ ದಿವಸ ವರಪೂಜೆಯ ದಿವಸ ಬಂದ ಮೇಲೆ ಅದಾದಮೇಲೆ ದಾನ ಏನು ಮಾಡಬೇಕು ಅಂದರೆ ಹೆಣ್ಣಿನ ಕಡೆಯಿಂದ ಬರಬೇಕು. ಆದರೆ ಇಲ್ಲಿ ದಶರಥ ಗೋದಾನವನ್ನು ಮಾಡ್ತಾನೆ. ಜನಕ ಮಹಾರಾಜ ಎಲ್ಲ ಕಡೆಯೂ ಸಜ್ಜತೆಗಳನ್ನ ಮಾಡಿ ಮಂಗಳ ಸ್ನಾನವನ್ನು ಏರ್ಪಡಿಸ್ಕೊಂಡು ಸೀತೆಗೆ ಅಲಂಕಾರವನ್ನು ಮಾಡಿ ತತಸ್ಸೀತಾ ಸಮಾನೀಯ, ತಕಾರದಿಂದ ಆರಂಭಿಸುತ್ತೆ. ತತಸ್ಸೀತಾ ಸಮಾನೀಯ ಆ ಸೀತೆಯನ್ನು ಕರ್ಕೊಂಡು ರಾಮನ ಪಕ್ಕದಲ್ಲಿ ಕೂರಿಸಿ ಸ್ವರ್ಣಪಾಲಿಕೆಯಲ್ಲಿ ಜನಕ ಮಹಾರಾಜ ರಾಮನ ಪಾದವನ್ನು ತೊಳೆದು ಆ ರಾಮ ಸೀತಾ ಕೂತಿರುವಂತಹ ಪ್ರಸಂಗದಲ್ಲಿ ಮುಹೂರ್ತ ಚೂರ್ಣಿಕೆಯನ್ನು ಅತ್ಯದ್ಭುತವಾಗಿ ನುಡಿತಾರೆ ಅಲ್ಲಿರುವಂತಹ ವೇದವಿತ್ತುಗಳೆಲ್ಲ. ಅತಗ ಜನಕ ನೃಪತಿ ಮನೋರಥ ಮಹಾರ್ಣವ ಪಾರಂಗತ್ವ ಪರಮಾನಂದ ಜಲಧೌ ನಿಮಗ್ನಃ ಜಗಚ್ಚಕ್ಷು ಕುಲಭೂಷಣಸ್ಯ ಜಗತ್ರಯ ಸಂರಕ್ಷಣ ದೀಕ್ಷಿತಸ್ಯ. ಸೀತಾ ಕಲ್ಯಾಣ ಆಗಿದ ತಕ್ಷಣ ಪರಮಾತ್ಮ ಲಕ್ಷ್ಮೀ ಸಮೇತನಾಗಿ ಜಗತ್ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಮುಹೂರ್ತ ಚೂರ್ಣಿಕೆಯಲ್ಲಿ ಸೇರಿಸಿದ್ದಾರೆ. ಜಗತ್ರಯ ಸಂರಕ್ಷಣ ದೀಕ್ಷಿತಸ್ಯ ನತ ಜನ ಕಲ್ಪತರೋಹೋ ಶ್ರೀ ಕೋದಂಡ ದೀಕ್ಷಾ ಗುರೋಹೋ ವೈವಾಹಿಕ ಮಹೋತ್ಸವಾಯ ಕ್ಷಿತಿರಥ ಪರಿಪೂರಿತ ಮಹೋರಥ ಭಗೀರಥ ವಂಶಜಾತೌ ದಶರಥ ಮಹಾರಾಜನ್ ರಥ ಗಜಪತಾತುರಗ ಪದಾದಿ ಸಂಹಿತಂ ಸಮಂತ್ರಿ ಪುರೋಹಿತಂ ಸಪುತ್ರ ಕಲತ್ರಂ ಸಾಮಾತ್ಯಂ ಆನಾಯ್ಯ ಸತ್ಕೃತ್ಯ ನಾನಾವಿಧ ಪ್ರಮುಖ ನಾರಿಕೇಳ ರಂಬಾದಿ ಫಲ ಸಂಯುಕ್ತ ಜಂಬಾರಿ ಚಿರಕಾಂಕ್ಷಿತೆ ಪರಿಪೂರ್ಣ ಮನೋರಥ ಸಕಲ ಜನ ಮನೋಹರಾಲಾಪೇ ಕಿರೀಟ ಕವಚ ಕಟಕ ಕುಂಡಲ ಕೇಯೂರ ಮುಕ್ತಾಹಾರ ನೂಪುರ ವಿಭೂಷಿತ ನಾನಾವಿಧ ಮೃದುಲ ಚಿತ್ರ ಸನಸ್ತ ನಾನಾ ದೇಶಾಗತ ರಾಜವರ್ಯ ವೃಂದೇ ಲೋಚನಾನಂದೇ ನಾನಾವಿಧ ಸ್ತಬಕ ಕೋಟಿ ದೇದೀಪ್ಯಮಾನ ಮಲಯ ಚಂದನಾ ಗುರು ಗುಗ್ಗುಲು ಗೋಧೃತಾದಿ ವಾಸಸ್ಥನ ವಸ್ತು ಪರಿಮಳ ದಿಗಂತರೇ ನವರತ್ನ ಕನಕ ಮಣಿಮಯ ಖಚಿತ ಮುಕುರ ಪರಂಪರೆ ಬೇರೀಂ ಮೃದಂಗ ಮತ್ತಲ ಕಾಲಹ ದುಂದುಬಿತೂರ್ಯ ತುಂಬುರು ವೀಣ ವೇಣು ನೂಪುರ ಮಡ್ಡುಗ ಡಿಂಡಿಮ ಡಮರುಕ ಜಜ್ಜರಿ ಜಲ್ಲರಿ ಧವಳ ಶಂಕ ಪಣಾವ ಪಟಹಾದಿ ಅಷ್ಟಾದಶವಾದ್ಯ ಸಂತತ ಶಬ್ದಾಯಮಾನ ದಿಗಂತರೇ ನಾರದ ತುಂಬುರು ವೀಣಾಗಾನ ಮನೋಹರೇ ಸವತ್ಸಗೋ ಸಹಸ್ರಾದಿ ಅನೇಕ ಕೋಟಿ ವಾರಣ ವಸ್ತ್ರಾಭರಣ ಭೂದಾನ ಬಹುಮಾನ ಸಂತೋಷಿತ ಪತ್ರಭೂತ ಉಭಯ ಸಂಬಂಧಿ ಕೃತ ವಿವಿಧಸ್ತವ ಸಿದ್ಧ ಸಾಧ್ಯೇ ಅಬ್ಜ ಭವ ಜಿಷ್ಣೂಕ ಹೃಷ್ಟ ಸಕಲ ತ್ರಿದಶ ಸಪ್ತಮರುತ್ ಅಷ್ಟವಸು ಯಕ್ಷಗಣ ರುದ್ರಗಣ ಮಿತ್ರಗಣ ಸುಗುಣಸ್ತವ ಸಂಸ್ತೋದಿತ ನಿನಾದೇ ನವರತ್ನ ಖಚಿತ ಕನಕಮಯ ಮಂಟಪೇ ಕಿಂಚಿದಾರಬ್ಧ ತರುಣೌ ನತಜನೈಕ ಕಾರುಣ್ಯೌ ವಿಧಿಮುಖ ಸುರಾದಿ ವಿದಿತ ಪ್ರತಾಪಂ ವಿದಳಿತ ಮಹೇಶ ಚಾಪಂ ಸಂಪೂರಿತ ಭಕ್ತ ಜನಕಾಮಂ ಸಕಲ ಜಲಧರ ಶ್ಯಾಮಂ ಸಕಲ ಲೋಕಾಭಿರಾಮಂ ಶ್ರೀರಾಮಂ ಸನ್ನಿವೇಶ್ಯ ಕೇತಕೀ ಚಂಪಕ ಮಲ್ಲಿಕಾ ಕುಸುಮಾದ್ಯಲಂಕೃತ ನೀಲಾಲಕವೇಣೀಂ ಹಾಟಕ ಮಣಿಮಯ ತಾಟಂಕ ಆಲಂಕೃತ ಕಪೋಲಾಂ ಅಗಣಿತ ಕಲ್ಯಾಣ ಗುಣಗಣ ಶೀಲಾಂ ಅನಘಮಣಿ ನಿಷ್ಕಂಠೀಂ ಸ್ವರಜಿತ ಸ್ವರಕಂಠೀಂ ಅರವಿಂದ ಸುಂದರ ವದನಾರವಿಂದ ಮುಖೀಂ ಶ್ರೀ ರಘುನಂದನಾಭಿಮುಖೀಂ ಸೀತಾಂ ಕೃತ್ವಾ
ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀತವಾ ಪ್ರತೀಚ್ಛ ಚೈನಾಂ ಭದ್ರಂ ತೇ ಪಾಣಿಂ ಗೃಹ್ಣೀಶ್ವ ಪಾಣಿನ ಪತಿವ್ರತ ಮಹಾಭಾಗ ಛಾಯೇವಾನುಗತಾ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತತಾ ಸೀತಾ ವಿವಾಹವನ್ನ ಇಯಂ ಸೀತಾ ಮಮ ಸುತಾ ಸಹಧರ್ಮಚರೀತವಾ ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹಣೀಶ್ವ ಪಾಣಿನ ಪಾಣಿಗ್ರಹಣವನ್ನು ಜನಕ ಮಹಾರಾಜರು ರಾಮನಿಗೂ ಸೀತೆಗೂ ಸೇರಿಸಿ ಪಾಣಿಗ್ರಹಣವನ್ನು ಮಾಡ್ತಾರಂತೆ. ಶಪಥವನ್ನು ತಗೊಳ್ತಾರಂತೆ. ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ, ಸಹಧರ್ಮಚಾರಿಣಿಯಾಗಿ ಇರ್ತಾಳೆ ಹೇ ರಾಮಚಂದ್ರ ನಿನ್ನ ಜೊತೆಯಲ್ಲಿ. ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹಣೀಶ್ವ ಪಾಣಿನ. ರಾಮ ನಿನ್ನ ಅವತಾರ. ಈಗ ಈಗಿನ ಪುರೋಹಿತರು ಮದುವೆ ಮಾಡಿಸುವಂತಹ ಪ್ರಸಂಗದಲ್ಲಿ ವರನಿಗೆ ಹೇಳಬೇಕು, ಕೈ ಹಿಡ್ಕೋ, ತೆಂಗಿನಕಾಯಿ ಹಿಡ್ಕೋ, ಇಲ್ಲ ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇರಬೇಕಿಲ್ಲ. ಯಾಕಂದರೆ ಇವನು ಯಾವುದೋ ಜ್ಞಾನದಲ್ಲಿರ್ತಾನೆ, ಇಲ್ಲ ಮೊಬೈಲಲ್ಲಿ ವಾಟ್ಸಾಪ್ ನೋಡ್ತಾ ಇರ್ತಾನೆ. ಈ ಕಡೆ ಇವಳು ನೋಡ್ತಾ ಇರ್ತಾಳೆ, ಈ ಕಡೆ ಇವಳು ವಾಟ್ಸಾಪ್ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಆ ಪುರೋಹಿತರು ಆವಾಗ ಕರೀತಾ ಇರಬೇಕು. ಆದರೆ ರಾಮ ಮದುವೆ ಶಾಸ್ತ್ರವನ್ನೇ ವೇದದಲ್ಲಿ ಬರೆದಿರೋದು ರಾಮಚಂದ್ರ. ಇಲ್ಲಿ ಜನಕ ಮಹಾರಾಜ ಪಾಣಿಂ ಗೃಹಣೀಶ್ವ ಪಾಣಿನ ಅಂತ ಯಾಕೆ ಹೇಳಬೇಕು ಅಂತ ಅಲ್ಲಿ ಗೋವಿಂದರಾಜರು ವ್ಯಾಖ್ಯಾನ ಮಾಡ್ತಾರೆ. ರಾಮಾಯಣದಲ್ಲಿ ರಾಮ ನಿನ್ನ ಕೈಯಿಂದ ಸೀತೆಯ ಕೈಯನ್ನು ಹಿಡ್ಕೋ ಅಂತ ಅಲ್ಲಿ ಹೇಳ್ತಾರೆ. ರಾಮನಿಗೆ ಗೊತ್ತಿಲ್ವಾ ಸೀತೆ ಕೈ ಹಿಡಬೇಕು ಅಂತ ಹೇಳಿ? ಯಾಕಂದರೆ ಯಾವುದೇ ಗ್ರಹ್ಯಸೂತ್ರ ಆಗಲಿ ರಾಮ ಋಷಿಗಳ ಮೂಲಕ ಬರೆಸಿರೋದು. ಕನ್ಯಾದಾನವಾಗಲಿ ಇಲ್ಲ ಪಾಣಿಗ್ರಹಣವಾಗಲಿ ಅದೆಲ್ಲ ರಾಮ ಜನಕ ಮಹಾರಾಜ ಕರ್ಮಯೋಗವನ್ನು ಮಾಡಿ 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 ರಾಮ ಒಂದು ತಿಳ್ಕೋ, ನನ್ನ ಮಗಳ ಕೈ ಹಿಡಿದ ಮೇಲೆ ನಿನ್ನ ಅವತಾರ ರಹಸ್ಯ ಪೂರ್ತಿಯಾಗತ್ತೆ. ಅದಕ್ಕೋಸ್ಕರನೇ ನಿನ್ನ ಕೈಯಲ್ಲಿ ಒಂದು ಗುಣ ಇದೆ ರಾಮ, ನನ್ನ ಮಗಳ ಕೈಯಲ್ಲಿ ಇನ್ನೊಂದು ಗುಣ ಇದೆ. ಈ ಎರಡು ಗುಣಗಳು ಸೇರಿದ್ರೇನೆ ನಿನ್ನ ಅವತಾರ ರಹಸ್ಯ ಪೂರ್ತಿಯಾಗತ್ತೆ. ಪಾಣಿಂ ಗೃಹಣೀಶ್ವ ಪಾಣಿನ, ನಿನ್ನ ಕೈಯಲ್ಲಿ ವೀರ್ಯ ಇದೆ. ಯಾಕಂದರೆ ವೇದಶಾಸ್ತ್ರಗಳಾಗಲಿ ಕ್ಷತ್ರಿಯ ಧರ್ಮ ಧನುರ್ವಿದ್ಯೆ ಇದನ್ನೆಲ್ಲ ನೀನು 12 ವರ್ಷ ಕಾಲ ಕಲ್ತ್ಕೊಂಡಿದೀಯ, ಅದು ನಿನ್ನ ಕೈಯಲ್ಲಿದೆ. ಆದರೆ ಬರೀ ವೀರ್ಯ ಇದ್ದರೆ ಸಾಲದು, ಅನುಗ್ರಹನೂ ಬೇಕು. ನನ್ನ ಮಗಳ ಕೈಯಲ್ಲಿ ಅನುಗ್ರಹ ಇದೆ ಅಂತ ಹೇಳಿಬಿಟ್ಟು ಅಲ್ಲಿ ವ್ಯಾಖ್ಯಾನ ಬರೀತಾರೆ ರಾಮಾಯಣಕ್ಕೆ. ರಾಮಾಯಣದ ವ್ಯಾಖ್ಯಾನ ಭಗವದ್ ಬಂಧುವರೇ 24,000 ಶ್ಲೋಕಕ್ಕೆ ವ್ಯಾಖ್ಯಾನ ಕೊಡಬೇಕು ಅಂದರೆ ಒಂದು ಜೀವಮಾನ ಸಾಲದು. ಅಷ್ಟು ಒಳಗಡೆ ಇಟ್ಟಿದ್ದಾರೆ, ಒಂದೊಂದು ಪದದಲ್ಲಿ ಒಂದೊಂದು ಅರ್ಥ. ಸೀತೆಯ ಕೈಯಲ್ಲಿ ಅನುಗ್ರಹ ಇದೆ, ನಿನ್ನ ಕೈಯಲ್ಲಿ ಪರಾಕ್ರಮ ಇದೆ. ಪರಾಕ್ರಮ ಒಂದೇ ಇದ್ರೆ ಸಾಲದು, ರಾವಣನ ಥರ ಆಗ್ಬಿಡುತ್ತೆ. ಅದರ ಜೊತೆಯಲ್ಲಿ ಅನುಗ್ರಹನೂ ಇರಬೇಕು. ಅದು ಭಗವದ್ಗುಣ ಕಣೋ, ಅದು ಭಗವದ್ಗುಣ. ಆ ಅನುಗ್ರಹ ಗುಣ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಕ್ಷೀರಾಬ್ದಿಯಲ್ಲಿ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ತಾನೇ ಹರಿಯ ಸೇವೆ ಮಾಡುತ್ತಿಹಳು ಅಂತ ಪುರಂದರದಾಸರು ಹಾಡ್ತಾರಲ್ಲ. ಕ್ಷೀರಾಬ್ದಿಯಲ್ಲಿ ಕ್ಷೀರಾಬ್ದಿ ನಾಯಕನ ಪಾದ ಸೇವೆಯನ್ನು ಲಕ್ಷ್ಮಿ ಮಾಡ್ತಾ ಇರ್ತಾಳೆ. ನಿನ್ನ ಪಾದದಲ್ಲಿರುವಂತಹ ಅನುಗ್ರಹ ಗುಣ ಇವಳು ಪಾದ ಸೇವೆ ಮಾಡುವಾಗ ಲಕ್ಷ್ಮಿಯಾಗಿ ಇವಳ ಕೈಗೆ ಬಂದಿದೆ. ಆ ಅನುಗ್ರಹ ಪರಿಪೂರ್ಣ ಇರುವಂತಹ ಕೈಯನ್ನು ನಿನ್ನ ಕೈ ಹಿಡ್ಕೋಬೇಕು. ಪಾಣಿಂ ಗೃಹಣೀಶ್ವ ಪಾಣಿನ ವ್ಯಾಖ್ಯಾನ ಮಾಡ್ತಾರೆ. ಪತಿವ್ರತ ಮಹಾಭಾಗ ಛಾಯೇವ ಅನುಗತ ಸದಾ ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಇದನ್ನು ಹರಿಕಥಾಮೃತ ಸಿಂಧುವಲ್ಲಿ ಭದ್ರಗಿರಿ ಅಚ್ಯುತದಾಸರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಂತಹ ಪ್ರಸಂಗದಲ್ಲಿ ಅವರು ಮಾಡ್ತಾರೆ. ಪತಿವ್ರತ ಮಹಾಭಾಗ ಛಾಯೇವ ಅನುಗತ ಸದಾ ಅಂತ ಹೇಳಿ ಹರಿಕಥಾಮೃತ ಸಿಂಧುವಲ್ಲಿ ಈ ವ್ಯಾಖ್ಯಾನ ಇದೆ. ಅವರು ಹೇಳ್ತಾರೆ, ಛಾಯೇವ ಅನುಗತ ಸದಾ. ಒಬ್ಬ ಮನುಷ್ಯನ ಛಾಯೆ ಹೆಂಗಿರುತ್ತೆ? ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗಿದ ತಕ್ಷಣ ಅವನ ಛಾಯೆ ಸೂರ್ಯ ಪೂರ್ವ ದಿಕ್ಕಲ್ಲಿ ಇವನು ನೋಡುವಂತಹ ಪ್ರಸಂಗದಲ್ಲಿ ಇವನ ನೆರಳು ಹಿಂದಕ್ಕಿರುತ್ತೆ.
ಹಿಂದಕ್ಕಿರುತ್ತೆ. ಮಧ್ಯಾಹ್ನ 12 ಗಂಟೆಗೆ ಇವನ್ ನೆರಳು ಪಕ್ಕಕ್ಕಿರುತ್ತೆ. ಸಾಯಂಕಾಲ ಸೂರ್ಯ ನಮ್ಮ ಹಿಂದೆ ಬಂದ ಮೇಲೆ ನಮ್ಮ ನೆರಳು ಮುಂದೆ ಇರುತ್ತೆ. ಅವರು ಹರಿಕಥಾಮೃತ ಸಿಂಧುವಲ್ಲಿ ಬರೀತಾರೆ, ಸೀತೆ ಹೆಂಗಿರ್ತಾಳೆ ಅಂತ ಹೇಳಿದ್ರೆ, ಯೌವನದಲ್ಲಿ ನಿನ್ನ ಧರ್ಮಕ್ಕೆ ಅನುಗುಣವಾಗಿ ನಿನ್ನ ಹಿಂದೆ ಬರ್ತಾಳೆ ಹೇ ರಾಮಚಂದ್ರ, ಛಾಯೇವ ಅನುಗತ ಸದಾ. ಆಮೇಲೆ ನಿನ್ನ ಪಕ್ಕದಲ್ಲಿ ನಿಂತಿರ್ತಾಳೆ ಅನುಗ್ರಹ ಮಾಡುವಂತಹ ವೇಳೆಯಲ್ಲಿ, ಭಕ್ತರನ್ನೆಲ್ಲ ಅನುಗ್ರಹ ಮಾಡುವಂತಹ ವೇಳೆಯಲ್ಲಿ ಪಕ್ಕದಲ್ಲಿ ನಿಂತಿರ್ತಾಳೆ. ಆಮೇಲೆ ವಾರ್ಧಕ್ಯದಲ್ಲಿ ನಿನ್ನ ಮುಂದೆ ಇವಳು ಹೋಗ್ತಾಳೆ, ನೀನು ಅವಳ ಹಿಂದೆ ಬರ್ತೀಯಾ. ಇದನ್ನ ವನವಾಸಕ್ಕೆ ಹೋಗುವಂತಹ ಪ್ರಸಂಗದಲ್ಲಿ ಸೀತೆ ಹೇಳ್ತಾಳೆ, ರಾಮಚಂದ್ರ ವನವಾಸದಲ್ಲಿ ನಿನ್ನ ಮುಂದೆ ನಾನು ಹೋಗ್ತೀನಿ, ಕಂಠಕಗಳನ್ನೆಲ್ಲ ತೆಗೀತಾ ಇರ್ತೀನಿ, ನನ್ನ ಹಿಂದೆ ನೀನು ಬಾ ಅಂತ ಸೀತೆ ಹೇಳ್ತಾಳೆ. ಅದು ಛಾಯೇವ ಅನುಗತ ಸದಾ. ಅತ್ಯದ್ಭುತವಾಗಿರುವಂತಹ ಶ್ಲೋಕ. ಇತ್ಯುಕ್ತ್ವಾ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ. ಸೀತಾ ಕಲ್ಯಾಣದಲ್ಲಿ ಒಂದು ತತ್ವವನ್ನು ಹೇಳ್ತಾರೆ ಜನಕ ಮಹಾರಾಜ. ಆಚಾರ್ಯರ ಸ್ಥಾನ. ಪರಮಾತ್ಮ ಲಕ್ಷ್ಮೀ ಸಮೇತನಾಗಿ ದಿವ್ಯ ದಂಪತಿಗಳಾಗಿರುವಂತಹ ಪ್ರಸಂಗದಲ್ಲೂ ಭೂಮಂಡಲಕ್ಕೆ ಬಂದಾಗ ಶರಣಾಗತಿ ತತ್ವವನ್ನು ರಾಮಾಯಣದ ಮೂಲಕ ತೋರಿಸ್ಕೊಡ್ತಾನೆ. ಒಂದು ಜೀವಾತ್ಮನನ್ನು ಪರಮಾತ್ಮ ಹೆಂಗೆ ಅನುಗ್ರಹ ಮಾಡ್ತಾನೆ ಎನ್ನುವಂತಹ ತಾತ್ಪರ್ಯವನ್ನು ಇಲ್ಲಿ ತೋರಿಸ್ಕೊಡ್ತಾನೆ ಜನಕ ಮಹಾರಾಜ ಆಚಾರ್ಯರು. ಸೀತೆ ಜೀವಾತ್ಮಕ್ಕೆ ಪ್ರತೀಕ. ಜೀವಾತ್ಮನನ್ನು ಕೈ ಹಿಡಿದು ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಪ್ರಸಂಗದಲ್ಲಿ, ಹೇ ಪರಮಾತ್ಮ, ಈ ಜೀವಾತ್ಮನಲ್ಲಿ ಪರಿಪೂರ್ಣ ಗುಣಗಳಿದೆ, ನೀನೇ ಈ ಜೀವಾತ್ಮಕ್ಕೆ ಗತಿ, ನೀನೇ ಅನುಗ್ರಹಿಸಬೇಕು ಅನ್ನುವಂತಹ ತಾತ್ಪರ್ಯ. ದತ್ತ ಪ್ರಜಾ ಜನಕವತ್ತವ ದೇಶಿಕೇಂದ್ರೈಹಿ ಪ್ರತ್ಯಾಭಿನಂದ್ಯ ಭವತ ಪರಿಣೀಯಮಾನಾಃ ಮಾನ್ಯಾಸತಾಂ ಮಹಿತ ಭೋಗ ವಿಶೇಷ ಸಿದ್ಧೈ ಮಾಂಗಲ್ಯ ಸೂತ್ರಮಿವ ಬಿಭ್ರತಿ ಕಿಂಕರತ್ವಂ. ಮಾಂಗಲ್ಯ ಸೂತ್ರದ ರೀತಿಯಲ್ಲಿ ಅಷ್ಟಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಅವರವರ ಸಂಪ್ರದಾಯದ ಪ್ರಕಾರ ಅದು ಬರುತ್ತೆ. ಮಾಂಗಲ್ಯ ಸೂತ್ರ ಹೆಂಗೆ ಒಬ್ಬ ಪತಿ ಪತ್ನಿಗೆ ವಿವಾಹ ಸಮಯದಲ್ಲಿ ಕಟ್ತಾನೋ ಅದೇ ಥರ ಅಷ್ಟಾಕ್ಷರಿ ಮಂತ್ರ, ಪಂಚಾಕ್ಷರಿ ಮಂತ್ರ ಅದು ಭಗವಂತ ನಮಗೆ ಅನುಗ್ರಹ ಮಾಡಿರುವಂತಹ ಮಾಂಗಲ್ಯ ಸೂತ್ರ ರಕ್ಷಣೆ. ಆ ಅಷ್ಟಾಕ್ಷರಿ ಮಂತ್ರವೇ ಕೈಂಕರ್ಯ. ನಮಃ ನಾರಾಯಣಾಯ, ನಮಃ ಶಿವಾಯ ಅಂತ ಹೇಳುವಂತಹ ಪ್ರಸಂಗದಲ್ಲಿ ನಮಃ ನಾರಾಯಣಾಯ, ಮಹಾ ಅಂತ ಹೇಳಿದ್ರೆ ಮಕಾರ ಜೀವಾತ್ಮವಾಚಕ. ಮಕಾರ ಜೀವಾತ್ಮವಾಚಕ. ಅಹಂಕಾರ ಇರುವಂತಹ ಪ್ರಸಂಗದಲ್ಲಿ ನಾನು ಮೇ 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 ನಾನೇ 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 ಅಂತ ಹೇಳ್ತಾ ಇರ್ತೀವಿ. ಆ ಅಹಂಕಾರ ಒಂದು ಚೂರು ಬರಬಾರ್ದು ಅಂತ ಹೇಳಿಬಿಟ್ಟು ಮೊದಲು ನಕಾರ ಆಗಿಬಿಡ್ತಾರೆ. ನಮಃ ನಾನು ನನ್ನವನಲ್ಲ ಅಂತ ಹೇಳಿ, ನಮಃ 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 ಅಂತ ಹೇಳಿದ್ರೆ ನಾನು ನನ್ನವನಲ್ಲ ಅನ್ನುವಂತಹ ಅರ್ಥ. ಪ್ರತಿ ಸತಿನೂ ನಮ ಇತ್ಯೇವವಾದಿನಃ ಅಂತ ಹೇಳಿ ಅಗ್ನೇನಯ ಸುಪತಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಜಿಹೋರಸ್ಮಜ್ಜುಹುರಾಣಮೇನಃ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ಅಗ್ನಿಗೆ ಹೇಳುವಂತಹ ಅಗ್ನಿ ಸಂಧಾನ ಮಾಡಿದ ತಕ್ಷಣ ಯಜ್ಞವನ್ನು ಮಾಡುವಂತಹ ಪ್ರಸಂಗದಲ್ಲಿ, ಹೇ ಅಗ್ನೇ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ನಮಃ ಅಂತ ನಿನಗೆ ನಾನು ಶರಣಾಗತಿ ಮಾಡ್ತಾ ಇದ್ದೀನಿ. ಯಾಕಂದರೆ ಅಗ್ನಿ ಅಂತರ್ಯಾಮಿ ಶ್ರೀಮನ್ನಾರಾಯಣ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಹೇಳ್ತೀವಿ. ಅಗ್ನಿ ಮೂಲಕ ಅಗ್ನೇನಯ ಸುಪಥಾರಾಯೇ, ನನಗೆ ದಾರಿ ತೋರಿಸೋ ಹೇ ಅಗ್ನಿ. ಯಜ್ಞದಲ್ಲಿ ಹೋಮದಲ್ಲಿ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡೋದೇನು ಅಂತ ಹೇಳಿದ್ರೆ, ನಿನ್ನ ಮೂಲಕ ನನ್ನ ಗುರಿಯನ್ನು ಮುಟ್ಟಿಸು, ಹುತಾಶ ನನಗೆ. ಜಾತವೇದೋ ಮಾವಹ ಸುಪತಾರಾಯೇ, ಭಗವಂತನಿಗೆ ಹೋಗಿ ಸೇರುವಂತಹ ದಾರಿ ಇದೆಯಲ್ಲ ಅದನ್ನು ಸುಪಥವಾಗಿ ಮಾಡು. ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ನಮ ಉಕ್ತಿಂ ವಿಧೇಮ. ನಮಃ ನಾನು ನನ್ನವನಲ್ಲ. ಮಕಾರ ಮನು ಅನ್ನುವಂತಹ ಮನುಜ್ಞಾನೇ, ಜ್ಞಾನಕ್ಕೆ ಮಕಾರದಿಂದ ಸಂಬೋಧನೆ ಮಾಡ್ತೀವಿ. ಮನುಜ್ಞಾನೇ ಅನ್ನುವಂತಹ ಧಾತುವಿಂದ ಈ ಜೀವಾತ್ಮನನ್ನು ಮಕಾರದಿಂದ ಸಂಬೋಧನೆ ಮಾಡ್ತಾರೆ.
ಓಂಕಾರ ಇದೆಯಲ್ಲ, ಅಕಾರ ಉಕಾರ ಮಕಾರ. ಅಕಾರ ವಾಚ್ಯ ಶ್ರೀಮನ್ನಾರಾಯಣ ಅಕ್ಷರಾಣಂ ಅಕಾರೋಸ್ಮಿ ಅಂತ ಹೇಳ್ಕೊಂಡಿದ್ದಾನೆ. ಮಕಾರ ವಾಚ್ಯಳಾಗಿರುವಂತಹ ಜೀವಾತ್ಮ, ಅಕಾರ ವಾಚ್ಯಳಾಗಿರುವಂತಹ ಪರಮಾತ್ಮನಿಗೆ ಶೇಷ ಅಂತ ಉಕಾರ ವಾಚ್ಯರಾಗಿರುವಂತಹ ಆಚಾರ್ಯರು ಹೇಳ್ತಾರೆ ಅನ್ನೋದನ್ನು ಓಂಕಾರದ ಅರ್ಥ ನಮಗೆ ಹೇಳುತ್ತೆ, ಪ್ರಣವದ ಅರ್ಥ. ಈ ಮಕಾರ ನಮಗೆ ಅಹಂಕಾರ ಬಂದುಬಿಡುತ್ತಲ್ಲ ಅಂತ ಹೇಳಿ ನಮಃ ನಮಃ ಅಂತ ಹೇಳಿದ್ರೆ ನಾನು ನನ್ನವನಲ್ಲ, ನೀನು ನನ್ನವನಲ್ಲ, ನೀನು ನಿನ್ನವನಲ್ಲ ಅಂತ ಹೇಳಿದ್ರೆ ಯಾರ ಸ್ವತ್ತು ನೀನು ಅಂತ ಹೇಳಿದ್ರೆ ನಾರಾಯಣಾಯ. ಅಲ್ಲಿ ಚತುರ್ಥಿಯನ್ನು ಹಾಕ್ತಾರೆ. ನಾರಾಯಣಾಯ, ನಾರಾಯಣನಿಗೇ ಒಂದು ಸತಿ, ಶಿವಾಯ, ಶಿವನಿಗೇ ನಾನು ಮೀಸಲು, ನಾನು ನನ್ನವನಲ್ಲ, ಈ ಜೀವಾತ್ಮವು ನನ್ನದಲ್ಲ, ಇದು ಅವನಿಗೆ ಸೇರಿದ್ದು, ಅವನು ಒಡೆಯ, ನಾನು ದಾಸ, ಇದು ಸೊತ್ತು, ಅವನು ಸ್ವಾಮಿ. ಒಂದೊಂದು ಸತಿ ನಮಃ ನಮಸ್ಕಾರ ಮಾಡುವಂತಹ ಪ್ರಸಂಗದಲ್ಲೂ ಭಗವದ್ ಬಂಧುವರೇ ಕೃಷ್ಣಾಯ ನಮಃ, ಕಮಲಾನಾಥಾಯ ನಮಃ, ವಾಸುದೇವಾಯ ನಮಃ, ಸನಾತಾಯ ನಮಃ. ನಮ್ಮ ಒಳಗಡೆ ಇರುವಂತಹ ಅಹಂಕಾರ ಇಳೀತಾ ಇರಬೇಕು. ನಮ್ಮ ಒಳಗಡೆ ಇರುವಂತಹ ಅಹಂಕಾರ ಇಳೀತಾ 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 ಪಕ್ವತೆ ಬರ್ತಾ ಇರುತ್ತೆ. ಒಳಗಡೆ ಪಕ್ವತೆ ಬರ್ತಾ ಬರ್ತಾ ಪರಮಾತ್ಮ ಅರಳುತ್ತಾನೆ. ದಾಸರು ಹೇಳ್ತಾರಲ್ಲ, ಒಳಗಡೆ ಮಲಗಿರ್ತಾನೆ, ನಾನು ಹಾಡಿದ್ರೆ ಕೂತ್ಕೊಳ್ತಾನೆ, ನಿಂತ್ಕೊಳ್ತಾನೆ, ನೃತ್ಯ ಮಾಡ್ತಾನೆ. ಒಳಗಡೆ ಎಷ್ಟು ನಾವು ಖಾಲಿ ಮಾಡ್ಕೊಳ್ತೀವೋ ಅಷ್ಟು ಪರಮಾತ್ಮ ಒಳಗಡೆ ನಾಟ್ಯ ಮಾಡ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಬಿದಿರಿನ ಕೋಲು ಹೆಂಗೆ ಒಳಗಡೆ ಟೊಳ್ಳಿಗಿರುತ್ತೋ ಆ ಥರ ನಮ್ಮ ಜೀವನ ಒಳಗಡೆ ಹೃದಯ ಖಾಲಿಯಾಗಿರಬೇಕು. ಬಿದಿರಿನ ಕೋಲಿನ ಥರ. ಕೃಷ್ಣ ಬಿದಿರಿನ ಕೋಲನ್ನು ಯಾತಕ್ಕೋಸ್ಕರ ಇಟ್ಕೊಂಡ ಅಂತ ಹೇಳಿದ್ರೆ ಒಳಗಡೆ ಟೊಳ್ಳಗಿದೆ. ಅದರಲ್ಲಿ ಟೊಳ್ಳಗಿದ್ರೆ ಅವನು ನುಡಿಸ್ಬೋದು ಮಾಧುರ್ಯ, ಒಳಗಡೆ ಪೂರ್ತಿ ನಾವು ತುಂಬಿಕೊಂಡಿದ್ರೆ ಮಾಧುರ್ಯ ನುಡಿಸೋಕ್ಕಾಗಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಒಳಗಡೆ ಪಕ್ವತೆ ಬರುತ್ತೆ. ನಮ ಉಕ್ತಿಂ, ಇದು ಸೀತಾ ಕಲ್ಯಾಣದ ತಾತ್ಪರ್ಯ. ಮಾಂಗಲ್ಯ ಸೂತ್ರಮಿವ ಬಿಭ್ರತಿ ಕಿಂಕರತ್ವಂ. ಮಾಂಗಲ್ಯ ಸೂತ್ರ ನಮಗೆ ಅಷ್ಟಾಕ್ಷರಿ ಮಂತ್ರವೋ ಪಂಚಾಕ್ಷರಿ ಮಂತ್ರವೋ ನಮ್ಮ ಸಂಪ್ರದಾಯ ಹೆಂಗೆ ಹೇಳುತ್ತೋ ಅದು. ಅಂತಹ ಮಾಂಗಲ್ಯ ಸೂತ್ರವನ್ನು ಪರಮಾತ್ಮ ಶರಣಾಗತಿ ಮಂತ್ರೋಪದೇಶ ಆಚಾರ್ಯರು ಮಾಡ್ತಾರಲ್ಲ, ಆವತ್ತಿನ ದಿವಸ ಭಗವಂತನಿಗೂ ನಮಗೂ ವಿವಾಹ ಆಗಿರುವಂತಹ ದಿನ. ಅದನ್ನು ಹೆಂಗೆ ಸೀತೆ ಪಾತಿವ್ರತ್ಯ ಧರ್ಮವನ್ನು ಮಾಡಿದ್ಲೋ, ಸುಂದರಕಾಂಡದಲ್ಲಿ ರಾವಣನಿಗೆ ಹೇಳ್ತಾಳೆ, ಎಲ್ಲ ಪತಿವ್ರತೆ ಸ್ತ್ರೀಯರ ಹೆಸರನ್ನು ಹೇಳಿ ಇಕ್ಷ್ವಾಕು ವಂಶದಲ್ಲಿ ರಾಮ ಅನ್ನುವಂತಹ ಸೂರ್ಯನಿಗೆ ಭಾಸ್ಕರೇಣ ಪ್ರಭಾಯತ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆ ಥರ ನಾನು ಹೇ ರಾವಣ ಅಂತ ಹೇಳಿರೋ ಥರ ನಾವು ಪರಮಾತ್ಮನೇ ಪತಿ ಅಥ ಪುರುಷೋಹವೈ ನಾರಾಯಣೋ ಕಾಮಯತ ಪ್ರಜಾಸೃಜೇಯೇತಿ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ನಾವು ಹೆಂಗೆ ಹೇಳ್ತೀವೋ ಆ ಥರ ಪರಮಾತ್ಮ ಶ್ರೀಮನ್ನಾರಾಯಣ ಅವನೇ ಪರತತ್ವ. ಶಂಕರ ಭಗವತ್ಪಾದರು ಹೇಳಿರೋ ಥರ ನಮ್ಮ ಒಳಗಡೆ ಅಂತರ್ಯಾಮಿಯಾಗಿ ಕೂತ್ಕೊಂಡು ನಮ್ಮನ್ನು ನಡೆಸ್ತಾ ಇದ್ದಾನೆ ಎನ್ನುವಂತಹ ತಾತ್ಪರ್ಯ ರಾಮ ಸೀತೆಯರು ಸೀತಾ ವಿವಾಹದಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಸೀತಾ ವಿವಾಹವನ್ನು ಆಗಿ 12 ವರ್ಷ ಕಾಲ ದಿವ್ಯ ಭೋಗಾದಿಗಳ ಹೊಂದಿಗೆ ಅಯೋಧ್ಯೆಯಲ್ಲಿ ಸೀತಾರಾಮರು ಇರ್ತಾರೆ. ಯಾಕಂದರೆ ಆ ಸೀತಾರಾಮರ ಜೊತೆಯಲ್ಲಿ ಆಂಜನೇಯರ ಹೃದಯದಲ್ಲಿ ಹೆಂಗೆ ವಾಸವಾಗಿರ್ತಾರೋ ಅದೇ ಥರ ಮುಂದಿನ ಸರಡಿ ಉಪನ್ಯಾಸ ಬರೋ ತನಕ ರಾಮಾಯಣದ ಉಪನ್ಯಾಸ ನಮ್ಮ ಚಿತ್ತದಲ್ಲಿ ದೃಢವಾಗಿ ಪರಮಾತ್ಮ ಇರಲಿ ಎನ್ನುವಂತಹ ರಾಮ ಸೀತೆಯರು ಸದಾ ನಮ್ಮ ಚಿತ್ತದಲ್ಲಿ ಧ್ಯಾನವೆಂಬ ನವರತ್ನದಿ ಮಂಟಪದ ಮಧ್ಯದೊಳಗೆ ಅಂತ ವಿಜಯದಾಸರು ಹೆಂಗೆ ಹೇಳ್ತಾರೋ, ರಾಮಧ್ಯಾನವೆಂಬ ನವರತ್ನದಿ ಮಂಟಪದ ಮಧ್ಯದೊಳಗೆ ಆಂಜನೇಯರು ಹೆಂಗೆ ಸುಂದರಕಾಂಡದಲ್ಲಿ ಹೃದಯವನ್ನೇ ಮದುವೆ ಮಂಟಪವನ್ನು ಆಗಿ ಏರ್ಪಡಿಸ್ಕೊಂಡು ಅವರ ಭಕ್ತಿಯನ್ನೇ ಉಯ್ಯಾಲೆಯಾಗಿ ಹೆಂಗೆ ಏರ್ಪಡಿಸ್ಕೊಂಡ್ರೋ ಆ ರಾಮ ಸೀತೆಯರನ್ನ ವಿವಾಹ ಆ ಸೀತಾ ದರ್ಶನ ಆಗಿದ ತಕ್ಷಣ ರಾಮನಿಗೂ ಸೀತೆಗೂ ವಿವಾಹ ಮಾಡಿಸ್ತಾರೆ. ಅವರ ಮನೋಭಾವನೆಯಲ್ಲಿ ಅದೇ ಥರ
ಸದಾ ಸೀತಾ ಸಮೇತನಾಗಿ ರಾಮ ನಮ್ಮ ಜೊತೆಯಲ್ಲಿ ಹೃದಯಸ್ಥನಾಗಿ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ ಈ ಉಪನ್ಯಾಸಕ್ಕೆ ನಾವು ಮಂಗಳ ಹಾಡೋಣ. 3 ದಿವಸದ ಕಾಲ ಗೋಕುಲೆ ಸಂಸ್ಥೆಯವರು ದಾಸನಿಗೆ ದಶಾವತಾರಗಳಲ್ಲಿ ಪರಮಾತ್ಮ ನಮಗೆ ತೋರಿಸಿರುವಂತಹ ಗುಣಗಳ ಒಂದು ಪುನರಾವೃತ್ತಿ ಮಾಡುವಂತಹ ಭಾಗ್ಯವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ವರ್ಷ ಪೂರ್ತಿ ಇಲ್ಲಿ ಭಗವತ್ ಚಿಂತನೆ ನಡೀತಾ ಇರುತ್ತೆ. ಇಲ್ಲಿ ಭಗವಂತ ನಾಹಂ ವಸಾಮಿ ವೈಕುಂಠೆ ನಯೋಗಿ ಹೃದಯೇ ರವೌ ಮದ್ಭಕ್ತಾಹ ಯತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ ಅಂತ ಹೇಳಿಬಿಟ್ಟು ಪರಮಾತ್ಮ ಇಲ್ಲಿ ಕೂತಿಲ್ಲ, ನಿಂತ್ಕೊಂಡಿರ್ತಾನೆ. ಯಾಕೆ ಅಂತ ಹೇಳಿದ್ರೆ ತಿಷ್ಠಾಮಿ ಅಂತ ಮೀನಿಂಗ್ ನೋಡಿದ್ರೆ ಪಾಂಡುರಂಗಂತರ ನಿಂತ್ಕೊಂಡಿರ್ತಾನೆ. ಯಾಕೆ ನಿಂತ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಭಕ್ತರಿಗೆ ಆಪತ್ ಬಂದಿದ ತಕ್ಷಣ ಕೂತ್ಕೊಂಡ್ರಿಂದ ನಾನು ಎದ್ಬಿಟ್ರೆ 1 ಸೆಕೆಂಡ್ ಡಿಲೇ ಆಗಿಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೇ ಇರ್ತಾನೆ ಪರಮಾತ್ಮ. ಆ ಥರ ಈ ಗೋಕುಲೆ ಸಂಸ್ಥೆಯಲ್ಲಿ ಸದಾ ಸರ್ವಕಾಲ ಪರಮಾತ್ಮ ವಾಸವಾಗಿದ್ದಾನೆ. ಇಲ್ಲಿ ಆಯುರಾರೋಗ್ಯ ಸೌಖ್ಯವನ್ನು ಅನುಗ್ರಹಿಸ್ತಾನೇ ಇದ್ದಾನೆ. ನೀವೆಲ್ಲ ಬಂದು ಉಪನ್ಯಾಸವನ್ನು ವರ್ಷ ಪೂರ್ತಿ ಶ್ರವಣ ಮಾಡ್ತೀರಾ. ಆಯುರಾರೋಗ್ಯ ಸೌಖ್ಯವನ್ನು ಈಗಾಗಲೇ ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನು ಮುಂದಕ್ಕೂ ಅವನು ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನ್ನುವಂತಹ ಮಹಾವಿಶ್ವಾಸದಿಂದ ಮಂಗಳವನ್ನು ಹಾಡೋಣ. ಒಂದೇ ಒಂದು ಚಿಕ್ಕ ಪ್ರಕಟಣೆ. 23ನೇ ತಾರೀಕಿಂದ 27ನೇ ತಾರೀಕು ತನಕ ದಾಸನ ಉಪನ್ಯಾಸ ಇಲ್ಲೇ NR ಕಾಲನಿ ಸಾಯಿ ಮಂದಿರದಲ್ಲಿ NR ಕಾಲನಿಯಲ್ಲಿದೆ. ವಿಷ್ಣು ಸಹಸ್ರನಾಮ ಆ ಉಪನ್ಯಾಸದ ಶೀರ್ಷಿಕೆ. ಮಂಗಳವನ್ನು ಹಾಡೋಣ. ಕಲ್ಯಾಣ ರೂಪಾಯ ಕಲೌ ಜನಾನಾಂ ಕಲ್ಯಾಣಧಾತ್ರೇ ಕರುಣ ಸುಧಾಬ್ಧೆ ಕಂವಾದಿ ದಿವ್ಯಾಯುಧ ಸತ್ಕರ ಯಹ ವಾಥಾಲಯಾಧೀಶ ನಮೋ ನಮಸ್ತೆ ನಾರಾಯಣ 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 ನಾರಾಯಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವತ್ರ ಗೋವಿಂದನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ.